ಶ್ಯಾಮ ದಿವೋ ಚಂದನೇರಗಂಧ ಶ್ಯಾಮ ಗೌರಿ ಅಂಗೇ ದೇವ ಚಂದನೇರಗಂಧ ಚಮಾರಾಡುಲಾಭೋ ಕಬೆ ಗಿರಿಮುಖ ಚಂದ ಚಮಾರಾಡುಲಾಭೋ ಕಬೆ ಗಿರಿಮುಖ ಚಂದ್ರ ರಾಧಾ ಕೃಷ್ಣ ಪ್ರಾಣ ಮೋರ जुगला किशोरा ककतिया मला तीर्मला दिबदगरहाले गतिया मला तीर्मला दिबदगरहाले आधारे तुलिया दिबो कर्पूर तांबुले आधारे तुलिया दिबो कर्पूर तांबुले राधा कृष्ण प्राण जुगला किशोरा ललिता विशाखादि जतसा किरुंदा ललिता विशाखादि जतसा किरुंदा अग्नाया कुरिबो चरणारविंद अग्नाया कुरिबो सेवा चरणारविंद राधा कृष्ण प्राण मोरा जुगला किशोर श्री कृष्ण चैतन्य प्रभु श्री कृष्ण चैतन्य प्रभु दशरानुदास सेवाभिलाषा कोरे नरोत्तम दास सेवाभिलाषा कोरे नरोत्तम दास राधा कृष्ण प्राण मोरा जुगला किशोरा जीवानी मराणी गती मरो नाही मोरा राधा कृष्ण प्राण मोरा जुगला किशोरा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಧನ್ಯವಾದಗಳು ಮಾತಾಜಿ ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಾಡಿದ ಗೀತಾ ಮಾತಾಜಿಗೆ ಧನ್ಯವಾದಗಳು. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಈಗ ಮಾತಾಜಿ ಯಶೋಧ ಪಾವಿ ಮಾತಾಜಿ ಅವರಿಗೆ ನಮ್ಮ ನುಡಿ ನಮನ. ಯಾರಾದ್ರೂ ಮಾತಾಜಿ ಬಗ್ಗೆ ಏನಾದ್ರೂ ನುಡಿ ನಮನ ಸಲ್ಲಿಸ್ಬೋದು ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮಲಗುವನ್ನ ಮಾಧವನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತಿನ 2ನೇ ದಿನ ನಾವು ನಮ್ಮ ಪ್ರೀತಿಯ ನುಡಿನಮನೆಗಳನ್ನ ಮುಂದುವರಿಸಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನಿನ್ನೆ ಹಲವಾರು ಭಕ್ತರು ಬಹಳ ವಿಶೇಷವಾದಂತ ಕೆಲವು ಅಂಶಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಬಹಳಷ್ಟು ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ ಮಾತಾಜಿಯವರ ಬಗ್ಗೆ. ಯಾರು ವಿಶೇಷವಾಗಿ ಬಹಳ ಆಪ್ತ ವಲಯ ವರ್ಗ ಗುಂಪು ಅವರಿದ್ರು ಅವ್ರದ್ದೇ ಆದಂತ ಕೆಲವನ್ನೆಲ್ಲವನ್ನು ಹೇಳೋದ್ರಿಂದ ನಾವು ಬಹಳಷ್ಟು ವಿಷಯಗಳನ್ನ ಕಲ್ತ್ವಿ. ಈ ಕಾರ್ಯಕ್ರಮದ ಉದ್ದೇಶ ಇದೇನೆ. ಒಂದು ನೋಡಿ, ಸುಲಕ್ಷ್ಮಿ ಮಾತಾಜಿಯವರು ನನ್ನ ಆಚಾರ್ಯರು ಅಂತ ಹೇಳಿದ್ರು. ನೋಡಿ, ನಮ್ಮ ಜೀವನದಲ್ಲಿ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರು. ನಾವು ಜಾಗೃತರಾಗಬೇಕು ಅನ್ನುವಂಥ ವಿಷಯಗಳೆಲ್ಲ ಹೇಳಿದ್ರು. ನೋಡಿ, ಈ ಥರದ್ದು ನಮ್ಮ ಹಿರಿಯ ಭಕ್ತರು ನಮಗೆ ಹೇಳುವಂಥದ್ದು, ಅವರಿಂದ ಕೇಳುವಂಥದ್ದು. ನೋಡಿ, ಯಶೋಧ ಪಾವನ ಮಾತಾಜಿಯವ್ರನ್ನ ನಮ್ಮ ಆಚಾರ್ಯರಾಗಿ ಅವರಿಂದ ಅವ್ರ ಬದುಕಿಂದ ನಾವು ಕಲಿಯುವಂಥ ಪಾಠಗಳು, ಇವೆಲ್ಲವನ್ನ ತಿಳ್ಕೊಂಡು ನಾವು ಕೂಡ ಅವರಂತಾನೆ ಭಕ್ತಿ ಮಾಡೋ ಒಂದು ಪ್ರಯತ್ನ, ಗುರುಕೃಷ್ಣರ ಸೇವೆ ಮಾಡುವಂಥದ್ದು, ಇದು ಮುಖ್ಯ ಮೂಲ ಉದ್ದೇಶ ಈ ಕಾರ್ಯಕ್ರಮದ್ದು. ಹಾಗೇನೆ ಮಾತಾಜಿಯವರಿಗೆ ನಾವು ನಮ್ಮ ಪ್ರಾರ್ಥನೆಗಳು ಕೂಡ, ಹಾಗೆ ಅವ್ರ ಕುಟುಂಬಕ್ಕೂ ಕೂಡ ನಮ್ಮ ವಿಶೇಷ ಪ್ರಾರ್ಥನೆಗಳು. ಅಂದ್ರೆ ಈ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇದೆ. ಹಂಗಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ನಾನು ಈಗ ಯಮುನಾ ಮಹಾಪಾವನಿ ಮಾತಾಜಿಯವರಲ್ಲಿ ಕೇಳ್ಕೊಳ್ತೇನೆ ಇಡೀ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ.
ಹರೇ ಯಮುನಾ ಕೃಷ್ಣ ಹಾ ಮಾತಾಜಿ. ಸದಾನಂದ ಕೇಶವ ಪ್ರಭುಜಿ ಅವ್ರ ಫ್ಯಾಮಿಲಿ, ನವೀನ ಗೋಪಿಕಾ ಮಾತಾಜಿ ಅವ್ರ ಫ್ಯಾಮಿಲಿ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ದಯವಿಟ್ಟು ಕಾರ್ಯಕ್ರಮ ಮುನ್ನಡೆಸಿ ಅಂತ ಕೇಳ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಇನ್ನು ಯಾರಾದ್ರೂ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೋದು, ಮತ್ತೆ ಮೆಸೇಜ್ ಬೇಕಾದ್ರೆ ಕಳಿಸ್ಬೋದು. ಈಗ ನಂತರ ಶ್ರೀವಿದ್ಯಾ ಮಾತಾಜಿ ಅವರು ಕೂಡ ಮಾತಾಡ್ತಾರೆ. ಹಾಗೇನೆ ಇನ್ನು ಇತರೆ ಭಕ್ತರು ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ಹಂಚಿಕೊಳ್ಳುವಂಥದ್ದು ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಕೃಪೆ ಮಾಡಬೇಕು, ಮುಕ್ತವಾಗಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಯಮುನಾ ಮಾತಾಜಿ ಹರೇ ಕೃಷ್ಣ. ಈಗ ಶ್ರವಣ ವಿಷಯ ಕೀರ್ತನ ಕುಮಾರಿ ಯಶೋಧ ಪಾವನಿ ಮಾತಾಜಿ ಅವ್ರ ಬಗ್ಗೆ ನಿಮ್ಮ ನಮ್ಮ ನುಡಿ ನಮನಗಳನ್ನ ಸಲ್ಲಿಸ್ಬೇಕಂತ ನಾನು ತುಂಬಾ ನಮನವಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾರ್ಯಾರಿಗೆ ಏನೇನ್ ಗೊತ್ತೋ ಅದನ್ನ ಹೇಳ್ಬೋದು. ನಿನ್ನೆ ಹೇಳಿರೋರು ಮತ್ತೆ ಏನಾದ್ರು ಹೇಳ್ಬೇಕಂತ ಅನ್ಕೊಂಡಿದ್ರೇನು ಹೇಳ್ಬೋದು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಮುನಾ ಮಾತಾಜಿ, ಲೋಕ ಬಂಧು இங்க. சொல்லுங்க பிரபு. ಹೇಳಿ பிரபு. நான் டிவோட்டிஸ் ஸ்டார்ட் பண்ணதுக்கு முன்னாடி ஒரு 2 வார்த்தை சொல்லலான்னு. குடும்பத்துல எந்த ஒரு நல்ல காரியமோ இல்ல துக்கமான காரியம் எது இருந்தாலும் அது கூட இருந்து அந்த ஒரு சுச்சுவேஷனை பார்ட்டிசிபேட் பண்றவங்க தான் ஃபேமிலி. டைம் அண்ட் அகேன் நம்ம கதாதர் மகாசக்ரா நம்ம இந்த ஒரு சங்கம் வந்து எல்லா ஒரு காரியத்துக்காகவும் டிவோட்டிஸ் தயங்காம எந்த ஒரு பேக் ஸ்டெப் எடுக்காம டிவோட்டிஸ் வந்து முன்ன வந்து ஒரு சப்போர்ட் கொடுக்கறது ரொம்ப பக்கத்துல ஒரு ஷோல்டர் மேல லீன் பண்ற மாதிரி ஒரு ஃபீலிங். ஸோ இந்த மாதிரி ஒரு துக்கமான ஒரு சுச்சுவேஷன்ல எல்லா பக்தர்கள், எல்லா டிவோட்டிஸ், ஃபேமிலி, எல்லாரும் நீங்க ஒரு ஃபேமிலி மாதிரின்னு சொல்லிட்டு நீங்க ஃபேமிலி தான். இந்த மாதிரி ஒரு சுச்சுவேஷன்ல நீங்க டிவோட்டிஸ் எல்லாம் வந்து நாட் ஓன்லி அந்த ஒரு செரமோனி கொண்டு வந்து அந்த நடத்தி கொடுக்க, ஜஸ்ட் நாட் தட், பட் இப்போ வரைக்கும் நீங்க இது கண்டினியூ பண்ணிட்டு இருக்கிறது ஹோல் ஃபேமிலிக்கு இது வந்து ரொம்ப ஆறுதலா இருக்கு. ஸோ ரொம்ப நன்றி. யசோதா பாவனி வந்து நம்ம ஃபேமிலியில ஒரு பிளெஸ்ஸிங்கா வந்தா போகும்போது கூட ஒரு பெரிய லெசன், ஒரு பெரிய பிரச்சாரம், அதாவது எதுவுமே எக்ஸ்பிளைன் பண்ணாம தன்னோட லைஃப் அந்த ஒரு எக்ஸாம்பிளா வாழ்ந்து போனதுல நம்ம நிறைய லெசன்ஸ் எடுத்துக்கிட்டோம். ஸோ இந்த மாதிரி ஒரு வைஷ்ணவி நம்ம ஃபேமிலியில வந்து இருந்தது எங்க நம்ம ஃபேமிலி எல்லாருக்கும் ஒரு பெரிய ஃபார்ச்சூன். ஸோ அதே மாதிரி இவ்வளோ சீக்கிரம் போனதுல ஒரு பெரிய மிஸ்ஃபார்ச்சூன் நம்மளுக்கு. ஆனால் இந்த ஒரு வைஷ்ணவிக்கு வந்து பகவந்தர் கிருஷ்ணர் ஸ்ரீல பிரபுபாதர் கண்டிப்பாக இன்னும் பெரிய சர்வீஸ் கொடுத்துருப்பாரு. ஸோ இன்னும் நிறைய இருக்கு சொல்றதுக்கு. ஆனா எனக்கு அந்த ஒரு சொல்ல ஆரம்பிச்சுன்னா ரொம்ப துக்கமாகும். அதனால நான் வரையும் கேட்டுக்கிறேன். அது ஒரு கிராட்டிடியூட் சொல்றதுக்காக தான் நான் பேசலான்னு இருந்தேன். ஸோ ரொம்ப நன்றி. ஹரே கிருஷ்ணா பிரபு. ரொம்ப நன்றி பிரபு. தண்டோத்னாம் பிரபு. நேற்று தான் மாதாஜி வந்து ஒரு பேர் கொடுத்துட்டாங்க மாதாஜிக்கு, ஆச்சாரியர் பண்ணிட்டு. எனக்கு ரொம்ப குஷி ஆயிடுச்சு பிரபு. ஹரே கிருஷ்ண பிரபு. தண்டோத்னம் பிரபு. नमः ओम विष्णुपादाय कृष्णप्रेष्ठाय भूतले
ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಮಿನೇ ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯ ಗೌರಕಥಾಧಾಮದಾಯ ನಗರ ಗ್ರಮತಾರಿಣೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಮಿನೇ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರೇ ವೃಷಭಾನುಸುತೆ ದೇವೆ ಪ್ರಣಮಾಮಿ ಹರಿಪ್ರಿಯೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರಾತ್ವೇಶ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಅನಂತ ಕೋಟಿ ವೃಂದ ಕಿ ಜೈ. ಹರೇ ಕೃಷ್ಣ. ಆ, ಒಂದು ವೈಷ್ಣವರು ಮರೆಯಾದಾಗ ಅವರು ನಮ್ಮ ಕಣ್ಣು ಮುಂದೆ ಮಾತ್ರ ಮರೆಯಾಗ್ತಾರೆ. ಅವರು ಯಾವಾಗಲೂ ಭಗವಂತನ ಅಥವಾ ವೈಷ್ಣವರ ಸೇವೆಯಲ್ಲಿ ನಿರಂತರವಾಗಿ ಅವರು ತೊಡಗಿರ್ತಾರೆ. ಅದನ್ನೇ ನಾವು ನಮ್ಮ ಈ ಒಂದು ಪ್ರಭುಪಾದರು ತಿಳಿಸ್ಕೊಟ್ಟಿರೋ ಒಂದು ಮುಖ್ಯವಾದಂತಹ ವಿಷಯ. ಯಾವಾಗಲೂ ವೈಷ್ಣವರು ಮರಣ ಹೊಂದೋದಿಲ್ಲ. ಯಾರು ಮರಣ ಹೊಂದೋದಿಲ್ಲ, ಯಾಕಂದ್ರೆ ಎಲ್ಲರೂ ಜೀವಾತ್ಮ. ಅದರಲ್ಲಿ ವೈಷ್ಣವರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ. ಬೇರೆಯವರಲ್ಲಿ ಏನಿರುತ್ತೆ ಅಂತಂದ್ರೆ ವ್ಯತ್ಯಾಸಗಳಿರುತ್ತೆ. ಅವರು ಹೇಗಿದ್ರು ನಂತರ ಅವರ ಮರಣ ನಂತರ ಅವರಿಗೆ ಕರ್ಮದ ಅನುಗುಣವಾಗಿ ಅವರಿಗೆ ಮತ್ತೊಂದು ದೇಹ, ಮತ್ತೊಂದು ಜಾಗ, ಮತ್ತೊಂದು ಕರ್ಮ ಅದೆಲ್ಲ ಬರ್ತಾ ಇರುತ್ತೆ. ಆದರೆ ವೈಷ್ಣವರಿಗೆ ಮಾತ್ರ ಅದು ಖಂಡಿತವಾಗಲೂ ಇಲ್ಲ ಅಂತ ಭಗವಂತ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅರ್ಜುನ ಕೇಳ್ತಾನೆ, ಇಷ್ಟೊಂದು ಕಷ್ಟಕರವಾದಂತಹ ಯೋಗಗಳನ್ನೆಲ್ಲ ಮಾಡಿಬಿಟ್ಟು ಕಡೆಯಲ್ಲಿ ಅವರು ಈ ಒಂದು ಸಾಧನೆಯಲ್ಲಿ ಯಶಸ್ವಿಯನ್ನು ಗಳಿಸ್ಕೊಂಡಿಲ್ಲ ಅಂದ್ರೆ ಏನಾಗ್ತದೆ ಅಂತ ಕೇಳ್ತಾರೆ. ಅಲ್ಲಿ ಕೃಷ್ಣ ಹೇಳ್ತಾರೆ, ಏನು ಯೋಚನೆ ಮಾಡೋದೇ ಬೇಕಾಗಿಲ್ಲ ಅರ್ಜುನ. ಅವರು ಮತ್ತೆ ಅವರು ಸ್ವರ್ಗದಲ್ಲಿ ಖಂಡಿತ ಹುಡ್ತಾರೆ. ಅದಿಲ್ಲ ಅಂದ್ರೆ ಅವರು ಖಂಡಿತವಾಗಲೂ ಅವರು ಒಂದು ದೊಡ್ಡ ಭಕ್ತರ ಕುಟುಂಬದಲ್ಲಿ ಜನಿಸ್ತಾರೆ. ಮತ್ತೆ ಅವರು ಭಕ್ತಿ ಸೇವೆಯಲ್ಲಿ ಮತ್ತೆ ತೊಡಗಿ ಅವರ ಒಂದು ಜೀವನವನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅದೇ ತರ ಅದಕ್ಕೋಸ್ಕರನೇ ನಮ್ಮ ಈ ಒಂದು ಬ್ರಹ್ಮ ಮಧ್ವ ಸಂಪ್ರದಾಯಕ್ಕೆ ಯಾರು ಜೋಡಣೆಯಾಗ್ತಾರೋ ಅವರಿಗೆ ಖಂಡಿತವಾಗಲೂ ಪ್ರಭುಪಾದರು ಹೇಳ್ತಾರೆ, ನಾನು ಅವರಿಗೆ ಮುಕ್ತಿಯನ್ನು ಕೊಡ್ತೇನೆ. ನಾನು ಹೇಳಿರುವ ಈ ಒಂದು ಪ್ರಕ್ರಿಯೆ ಸಾಧನವನ್ನು ಯಾರು ಮಾಡ್ತಾರೋ ಅವರಿಗೆ ಖಂಡಿತವಾಗಲೂ ನನ್ನ ಅನುಗ್ರಹವಿರುತ್ತೆ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ನಾವು ಅದರಿಂದ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಅವ್ರಿಗೇನು ವ್ಯತ್ಯಾಸ ಇರಲ್ಲ. ಇಲ್ಲಿ ನಾವು ಗಾಂಧರ್ವಿಕ ಗಿರಿಧಾರಿ ಮಹಾಪ್ರಭು ಸೇವೆಯಲ್ಲಿ ಇರ್ತೀವಿ ದೇವಸ್ಥಾನದಲ್ಲಿ, ಅಥವಾ ಲಕ್ಷ್ಮೀ ನರಸಿಂಹ ದೇವರ ಒಂದು ಸೇವೆಯಲ್ಲಿ ಇರ್ತೀವಿ, ಅಥವಾ ಪ್ರಚಾರ ಮಾಡ್ತಾ ಇರ್ತೀವಿ. ಆಮೇಲೆ ಎಲ್ಲ ರೀತಿಯ ಒಂದು ಸೇವೆನಲ್ಲಿ ನಾವು ತೊಡಗಿರ್ತೀವಿ. ಅದು ನಿಂತ ಈ ಒಂದು ದೇಹ ಮುಗಿದ ಮೇಲೆ ಏನಾಗುತ್ತೆ, ಮತ್ತೆ ನಾವು ಭಗವಂತನ ಧಾಮದಲ್ಲಿ ಅಥವಾ ಪ್ರಭುಪಾದರು ಒಂದು ಕೊಟ್ಟ ಸೇವೆಯಲ್ಲಿ ನಾವು ಮತ್ತೆ ಅದನ್ನ ನಾವು ಮುಂದೆ ನಾವು ಮುಂದುವರಿಸ್ತೀವಿ. ಅದರಿಂದ ನಮಗೆ ಯಾವುದೇ ಒಂದು ವ್ಯತ್ಯಾಸಗಳು ಇರೋದಿಲ್ಲ ಅನ್ನೋದನ್ನ ನಮಗೆ ಆಚಾರ್ಯರುಗಳು, ನಮಗೆ ಹಿರಿಯ ವೈಷ್ಣವರೆಲ್ಲ ಅದು ನಮಗೆ ಹೇಳ್ಕೊಟ್ಟಿದ್ದಾರೆ. ಈಗ ನಾವು ಮುಖ್ಯವಾಗಿ ನಾವು ವೈಷ್ಣವರಿಂದ ಮತ್ತೆ ಆಚಾರ್ಯರುಗಳಿಂದ ನಾವು ತಿಳ್ಕೊಳ್ಳಬೇಕಾದಂತಹ ವಿಷಯ ಹೇಗೆ ಅಂತಂದ್ರೆ, ಅವರು ತಮ್ಮ ಜೀವನವನ್ನು ಹೇಗೆ ನಡೆಸಿದ್ರು, ನಾವು ಅವರ ಜೀವನದ ಒಂದು ಹಾದಿಯಲ್ಲಿ ನಾವು ಹೇಗೆ ಹೋಗೋದು ಅನ್ನೋದನ್ನೇ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಮುಖ್ಯವಾದಂತಹ ವಿಷಯ. ಆದ್ದರಿಂದನೇ ನಾವು ಈ ಒಂದು
ಭಕ್ತರ ಸಂಘಕ್ಕೆ ಬಹಳ ಮುಖ್ಯತ್ವವನ್ನು ನಾವು ಕೊಡೋದು. ಆಮೇಲೆ ಭಕ್ತರ ಸೇವೆ ಅನ್ನೋದಕ್ಕೆ ಕೂಡ ನಾವು ಬಹಳ ಮುಖ್ಯತ್ವವನ್ನು ಕೊಡ್ತೇವೆ. ಯಾಕಂದ್ರೆ ಅದರಿಂದನೇ ನಾವು ನಾವು ಕಲ್ತ್ಕೊಳ್ಳೋದು ಕೃಷ್ಣನ ಒಂದು ಪಾಠ ಹೇಳ್ಕೊಡೋದ್ರಿಂದ. ಆದರೆ ಅದನ್ನ ಯಾರು ಪರಿಪಾಲಿಸ್ತಾರೆ, ಅದನ್ನ ಆಚರಿಸುವವರೆಲ್ಲರೂ ಅವರು ಭಕ್ತರು. ಆದ್ರಿಂದ ಅವ್ರನ್ನ ನೋಡಿನೇ ನಾವು ತಿಳ್ಕೊಳ್ಳೋದು ಅಲ್ವರಾ. ಮೊದಲನೆಯ ಪಾಠ ಮಕ್ಕಳು ಕಲ್ತ್ಕೊಳ್ಳೋದು ತಂದೆ ತಾಯಿನ ನೋಡಿ ಕಾಪಿ ಮಾಡ್ತಾರೆ ಅಲ್ವರಾ. ಅದೇ ತರ ನಾವು ಭಕ್ತರ ಸಂಘದಲ್ಲಿರ್ಬೇಕಾದ್ರೆ ಭಕ್ತರುಗಳು ಮಾಡೋದನ್ನ ನಾವು ನೋಡಿ ತಿಳ್ಕೊಳ್ತೀವಿ. ಆದ್ರಿಂದನೇ ಮಹಾಪ್ರಭು ನಮಗೆ ಭಾಗವತಂ ಪಾರಾಯಣ, ಭಾಗವತವನ್ನು ಓದಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಅದು ಪೂರ್ತಿಯಾಗಿ ಭಕ್ತರು ಹೇಗೆ ಇದ್ರು ತಮ್ಮ ಜೀವನದಲ್ಲಿ ಅನ್ನೋದನ್ನ ಅದು ಭಾಗವತಮಲ್ಲಿ ತಿಳಿಸ್ಕೊಡುತ್ತೆ. ಅದನ್ನ ನಾವು ತಿಳ್ಕೊಳ್ತೀವಿ. ಅದನ್ನೇ ನಾವು ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಆತರ ಅಳವಡಿಸ್ಕೊಂಡ ಭಕ್ತರುಗಳನ್ನ ನಾವು ನೋಡಿ ಅವರಿಂದ ನಾವು ಕಲ್ತ್ಕೊಳ್ತೀವಿ ಅಲ್ವಾ. ಈಗ ನಮ್ಮ ಕೀರ್ತನ್ಯ ಆದಂತಹ ಯಶೋಧ ಪಾವನಿ ದೇವಿದಾಸಿಯವರುಗಳು ಎಷ್ಟೊಂದು ಒಂದು ಒಳ್ಳೆಯ ಜೀವನವನ್ನು ಅವರು ಹೇಗೆ ಒಂದು ವೈಷ್ಣವರು ನಡ್ಕೊಳ್ಬೇಕು ಅದನ್ನ ಅವರು ಪೂರ್ಣ ಮಾಡಿ ತೋರಿಸ್ಕೊಟ್ಟಿದ್ದಾರೆ ನಮಗೆ ಅಲ್ವಾ. ಚಿಕ್ಕ ಮಗು ಹುಟ್ಟಿದಾಗಿಂದ ನಾವು ಆಕೆನ ನೋಡಿದ್ದೀವಿ ಅಲ್ವಾ. ನಾವು ರಾಜಾಜಿನಗರ್ಗೆಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದೋ. ಅಲ್ಲಿಂದ ನಾವು ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಇರ್ಲಿಲ್ಲ. 2006 2007 ಅಲ್ಲೆಲ್ಲ ಅಲ್ಲಿಂದ ನಾವು ಬರ್ಬೇಕಾದ್ರೆ ಕಾರಲ್ಲಿ ಬರ್ಬೇಕಾದ್ರೆ ಎಲ್ಲಾರು ಇದು ಏನೋ ನಾವು ನರಸಿಂಹ ಸ್ತುತಿ ಆಡ್ತೀವಲ್ವ ನಾವು. ಆಗ ನರಸಿಂಹನ ಹಾಡು ಹೇಳಮ್ಮ ಅಂತಂದ್ರೆ, ಈಗ ಮಕ್ಕಳೆಲ್ಲ ಯಾರಾದ್ರು ಮನೆಗೆ ಹೋದ ತಕ್ಷಣ ನಾವೇನ್ ಮಾಡ್ತೀವಿ, ಅಲ್ಲಿರೋರೆಲ್ಲ ಈಗ ಕರ್ಮಿಗಳೇನ್ ಹೇಳ್ತಾರೆ, ಇವನು ಸ್ಕೂಲ್ಗೆ ಹೋಗಕ್ ಶುರು ಮಾಡ್ಬಿಟ್ಟ ಇವಳು, ಇದು ಹೇಳಿ ರೈಮ್ ಹೇಳಮ್ಮ ಅಂತಂದ್ರೆ ಅದೇನು ಹೇಳ್ತೀಯಲ್ಲ, ರೈಮ್ಸ್ ಇದೆಲ್ಲ. ಟ್ವಿಂಕಲ್ ಟ್ವಿಂಕಲ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಒಂದೇ ಖುಷಿ ದೊಡ್ಡವ್ರಿಗೆಲ್ಲ. ಆದ್ರೆ ನಮ್ಮ ಇಸ್ಕಾನ್ ಅಲ್ಲ ಆಗಲ್ಲ. ನಾವು ಕಾರಲ್ಲಿ ಹತ್ತ ತಕ್ಷಣ ನಾವು ಗೌರಂಗಿ ನೋಡಿ, ಅದೇ ಈಗ ಒಂದು ಭಗವಂತನ ಹಾಡು ಹೇಳ್ಬೇಕಾದ್ರೂ ಗೌರ ಅಂತ ಬಂತು. ಆಗ ನನಗೆ ಜ್ಞಾಪಕ ಬಂದಿದ್ದು ಗೌರಂಗಿನೇ. ಆತರ ಆ ಮಗುಗೆ ಹೇಳ್ತಾ ಇದ್ದು ನಾವು ನೀನೇ ಹಾಡಮ್ಮ ಅಂತ. ಆಗ ಅವರು ನರಸಿಂಹ ಆರತಿ ಆಡೋರು ಕಾರಲ್ಲಿ, ಚಿಕ್ಕ ಪುಟಾಣಿ ಆ ತೊದಲು ಬಾಯಲ್ಲಿ ಆಡ್ಕೊಂಡು ನಾವು ಅವ್ರನ್ನ ಫಾಲೋ ಮಾಡೋದು. ನೋಡಿ, ಅದೇ ಚಿಕ್ಕ ವಯಸ್ಸಲ್ಲಿ ಕೂಡ ಭಗವಂತ ಹೇಳಿದ ತರ ಅವರು ಒಂದು ಭಕ್ತರ ಕುಟುಂಬದಲ್ಲಿ ಜನಿಸಿದ್ರಿಂದ ಅವರು ಇದಕ್ಕೂ ಮುಂಚೆನೆ ಅವರು ಭಕ್ತರಾಗಿದ್ರು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹವೂ ಇರಲಿಲ್ಲ. ಭಗವಂತ ಅದನ್ನೇ ತಾನೇ ಭಗವದ್ಗೀತೆನಲ್ಲಿ ಹೇಳೋದು. ಅವರು ಬಂದು ನಮ್ಮ ಬೇರೆಯವರಿಗೆ ಪಾಠವನ್ನು ಅವರು ಕಲಿಸ್ಕೊಟ್ಬಿಟ್ಟು ಅವ್ರು ಹೋಗ್ತಾರೆ. ಅದು ಯಾವುದೋ ಒಂದು ಕಾಲದಲ್ಲಿ ಅವರು ತನ್ನ ಶಿಕ್ಷಾ ಗುರುಗಳು ಆಗಿದ್ರು ಏನೋ ಎಲ್ಲರಿಗೂ, ಅವ್ರನ್ನ ಮತ್ತೆ ಒಂದು ಒಳ್ಳೆಯ ದಾರಿಯಲ್ಲಿ ತಲುಸ್ಬಿಟ್ಟು ಅವರ ಕೆಲಸ ಮುಗಿದ ತಕ್ಷಣ ಅವ್ರು ಹೊರಟೋಗ್ತಾರೆ. ಆತರ ಪುಟ್ಟ ಮಗು ಬಂದು ನರಸಿಂಹ ಆರತಿನ ಹೇಳೋದು ನಾವೆಲ್ಲ ಫಾಲೋ ಮಾಡ್ತಿದ್ದು, ದೊಡ್ಡವರು ಅದನ್ನ ಫಾಲೋ ಮಾಡ್ತಿದ್ದು. ಅಂದ್ರೆ ನೋಡ್ಕೊಳ್ಳಿ ಅವರ ಶುದ್ಧತೆ ಹೇಗಿತ್ತು ಅನ್ನೋದನ್ನ. ಅದು ಆ ತರ ಜೀವನವನ್ನು ನಡೆಸಿದರು. ಅವರು ಹುಟ್ಟಿದ ಒಂದು ಕುಟುಂಬ ಕೂಡ ನೋಡಿ, ಅವರ ತಾತ, ಅವರ ಅಜ್ಜಿ ಅವರೆಲ್ಲ ಒಂದು ಬ್ರಾಹ್ಮಣ ದೀಕ್ಷೆ ತಗೊಂಡವರು, ಅವರ ತಾಯಿ ದೀಕ್ಷೆ ತಗೊಂಡವರು, ಅವರ ಮಾವ ದೀಕ್ಷೆ ತಗೊಂಡವರು, ಮಾವನ ಮಡದಿ ಪತ್ನಿ ದೀಕ್ಷೆ ತಗೊಂಡವರು. ಅವರು ಚಿಕ್ಕ ವಯಸ್ಸಿನಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲೇ ಅವರು ದೀಕ್ಷೆಯನ್ನು ನಮ್ಮ ದೇವಸ್ಥಾನದಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾರು ನೋಡಿಲ್ಲ. ಆ ಒಂದು ಚಿಕ್ಕ ವಯಸ್ಸು ಅಂದ್ರೆ ಈಗ ಅವ್ರಿಗೆ ಒಂದು 18-19 ಇರ್ಬೋದು. ಅವರು ದೀಕ್ಷೆ ತಗೊಂಡಿದ್ದು 1919 ಅಂತ ಕಾಣಿಸುತ್ತೆ. 6 ವರ್ಷಗಳ ಮುಂಚೆನೆ ಅವರು ತಗೊಂಡ್ರು. ಅಂದ್ರೆ ಅವ್ರು ದೀಕ್ಷೆ ತಗೊಂಡಾಗ 12-13 ವಯಸ್ಸು. ಪುಟಾಣಿ. ಹಾಗೆ ಆ ವಯಸ್ಸಲ್ಲಿ ನಮ್ಗೆ ಎಷ್ಟೋ ಜನಕ್ಕೆ, ನನಗಂತೂ ನಾನು ಕೃಷ್ಣ ಪ್ರಜ್ಞೆ ಏನು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. 12 ವಯಸ್ಸು 13 ವಯಸ್ಸಲ್ಲಿ ನನಗೆ ಬಂದಿದ್ದೆ, ನನಗೆ ಗೊತ್ತಾಗಿದ್ದೆ 30 ವಯಸ್ಸಲ್ಲೇನೆ. ಆತರ ಅಂದ್ರೆ ಚಿಕ್ಕ ಮಗುವಾಗಿದ್ದಾಗಲೇ ಒಂದು ಭಕ್ತರ ಕುಟುಂಬದಲ್ಲಿ ಬೆಳೆದು 12 ವಯಸ್ಸಲ್ಲೇ ಒಂದು ದೀಕ್ಷೆಯನ್ನ ಪಡೆದು ಅವರ ತಾತ ಅವರು ಎಲ್ಲ ಒಂದು ಪಾಠವನ್ನು ಕಲ್ತಿದ್ದಾರೆ. ಅವ್ರ ತಾತನಿಂದ, ಅವರ ಅಜ್ಜಿಯಿಂದ, ಅವರ ತಾಯಿಯಿಂದ, ಅವ್ರ ದೊಡ್ಡಮ್ಮಯಿಂದ. ಅವ್ರ ದೊಡ್ಡಮ್ಮ ಕೂಡ ಎರಡು ಬ್ರಾಹ್ಮಣಿಕಲ್ ದೀಕ್ಷೆ ಪಡೆದವರು. ಅವರ ದೊಡ್ಡಪ್ಪಯಿಂದ ಎಲ್ಲರೂ ಒಂದು ಕುಟುಂಬನೇ ಒಂದು ಗೋಲೋಕ ಕುಟುಂಬ. ಅವ್ರ ಮನೆಗೆ ಹೋದ್ರೆ ಇದು ಈ ಪ್ರಸಾದ ತಗೊಳ್ಳಿ, ಆ ಪ್ರಸಾದ ತಗೊಳ್ಳಿ. ಸೊ ಅವ್ರು ವೈಷ್ಣವ ಸೇವೆ ಹೇಗ್ ಮಾಡ್ಬೇಕು, ಅವ್ರ ತಾತ ಹೇಗೆ ಲಕ್ಷ್ಮೀ ನರಸಿಂಹನ ಸೇವೆ ಹೇಗೆ ಮಾಡ್ಬೇಕು ಅದನ್ನೆಲ್ಲ ಕಲ್ತವ್ರು. ಅವ್ರ ತಾತ ಬಂದು
ಭಗವಂತನ ಶ್ರೀ ವಿಗ್ರಹಕ್ಕೆ ಅವರು ಪೂಜೆ ಮಾಡ್ತಿದ್ರು. ಅವ್ರ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಲೆ. ಹ್ಮ್ ಅವರ ದೊಡ್ಡಮ್ಮನಿಗೆ ಎಲ್ಲ ಒಂದು ಜಾಗಕ್ಕೆ ಎಲ್ಲ ಭಕ್ತರನ್ನ ಕರ್ಕೊಂಡೋಗಿ ಎಲ್ಲ ಪ್ರಚಾರ ಮಾಡೋದು. ಅವರ ಆ ಅವರ ತಾಯಿ, ಅವರ ತಮ್ಮ ಆದ ಲೋಕಬಂಧ ಪ್ರಭು ಈಗ ಮಾತಾಡೋದಲ್ಲ, ಅವರು ಒಳ್ಳೆಯ ಮೃದಂಗವನ್ನು ಅವರು ಕೀರ್ತನೆಯಲ್ಲಿ ಅವರು ನುಡಿಸ್ತಾ ಇದ್ರು. ಆತರ ಒಬ್ಬೊಬ್ರಿಗೂ ಒಂದೊಂದು ಕಲೆಯನ್ನು ಅವರ ಮನೆಯಲ್ಲಿ ಭಗವಂತ ಕೊಟ್ಟಿದ್ದ ನೋಡಿ. ಆ, ಕೊಟ್ಟು ಆ ಮಗುಗೆ ಎಲ್ಲ ಒಂದು ವಿಷಯಗಳು ಅಷ್ಟು ಚೆನ್ನಾಗಿ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಅರ್ಥ ಆಗ್ಬೇಕು. ಆ ಮಗು ಹುಟ್ಟಿದ್ದೇ ಒಂದು ಪ್ರಚಾರ ಮಾಡ್ಲಿಕ್ಕೋಸ್ಕರನೇ. ಅದು ಯಾವ ತರ ಕೀರ್ತನೆಯನ್ನು ಮಾಡಿ ನಮ್ದು ಮೂಮೆಂಟೇ, ನಮ್ಮ ಆಂದೋಲನೇ ಅದು ಬಂದು ಸಂಕೀರ್ತನ ಆಂದೋಲನ. ಆ ಸಂಕೀರ್ತನವನ್ನು ಅದು ಆ ಮಗು ಹಾಡಿ ಹಾಡಿನೇ ಭಗವಂತನನ್ನ ಅಷ್ಟೊಂದು ಪ್ರೀತಿಗೆ ಪಾತ್ರರಾದ್ರು. ಆ ಮಗು ಬಾಯಿ ತೆಗೆದ್ರೆ ಗಂಧರ್ವ ತರ ಇರೋದು ಆ ವಾಯ್ಸ್ ನೋಡಿ. ಭಗವಂತ ಅದನ್ನ ಕೊಟ್ಟು, ನೀನು ಈ ಮೂಲಕ, ನಿನ್ನ ಹಾಡಿನ ಮೂಲಕ ನನ್ನನ್ನು ನೀನು ಎಲ್ಲರನ್ನು ನೀನು ಪ್ರೀತಿಯನ್ನು ಗಳಿಸಬಹುದು ಅಂತ ನೋಡಿ. 150 ಕಿಲೋಮೀಟರ್ ದೂರ ಇದೆ ಅದು ಮೇಲುಕೋಟೆ. ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಅಷ್ಟೊಂದು ಕಷ್ಟ. ಒಂದು 2 ಬಸ್ಸು 3 ಬಸ್ಸು ಇರುತ್ತೆ ಅಲ್ಲಿಂದ ಬರೋದಕ್ಕೆ. 4 ಗಂಟೆಗೆ ಏನೋ ಅಲ್ಲಿಂದ ವಾಪಸ್ ಬರೋದಕ್ಕೆ ಬಸ್ಗಳಿಲ್ಲ. ಆ ತರ ಒಂದು ಧಾಮಲ್ಲಿ, ಪುಣ್ಯಕ್ಷೇತ್ರದಲ್ಲಿ 150 ಕಿಲೋಮೀಟರ್ ವಿಷಯ ಗೊತ್ತಾದಾಗ ಎಷ್ಟು 150 ಜನ ಅಲ್ಲಿ ಹೋಗಿ ಎಲ್ಲ ಕುಳಿತುಕೊಂಡಿದ್ರು. ಅದೇ ಬೆಂಗಳೂರಲ್ಲಿ ಪಕ್ಕದ ರೋಡಲ್ಲಿ ಇದ್ರೆ 150 ಜನ ಯಾರು ಬರೋದಿಲ್ಲ. ಈಗೆಲ್ಲ ನಾನು ನೋಡಿದ್ದೀನಿ, 10 ಜನ 15 ಜನ ಇರ್ತಾರೆ ಯಾರಾದ್ರೂ ತೀರ್ಕೊಂಡ್ಬಿಟ್ಟು. ಈ ಒಂದು ಪುಟ್ಟ ಮಗುಗೋಸ್ಕರ ಅಷ್ಟು 150 ಜನ ಅಲ್ಲಿ ಹೋಗ್ತಾರೆ ಅಂತಂದ್ರೆ ಎಲ್ಲಾರು ಅವ್ರವ್ರಾಗೆ ನೋಡಿ. ಅದು ಆ ಪ್ರೀತಿ. ಭಗವಂತ ಆಚಾರ್ಯರು ಹೇಳ್ತಾರೆ, ನಮಗೆ ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರನ್ನ ಎಲ್ಲರೂ ಆಕರ್ಷಣೆ ಮಾಡ್ಬಿಡ್ತಾರೆ. ಅವ್ರನ್ನ ಎಲ್ಲರೂ ಅವರ ಆಕರ್ಷಿತರಾಗ್ಬಿಡ್ತಾರೆ. ಅದರಿಂದಾನೇ ನಾವು ತಿಳ್ಕೊಳ್ಳೋದು. ಎಲ್ಲಾರು ಒಂದ್ ಜಾಗದಲ್ಲಿ ತುಪ್ಪ ಇದ್ರೆ ಏನಾಗ್ಬಿಡುತ್ತೆ, ಶುಗರ್ ಇದ್ರೆ, ಸಕ್ಕರೆ ಇದ್ರೆ, ಆ ಜಾಗದಲ್ಲಿ ಎಲ್ಲಾ ಇರುವೆಗಳು ತಾನಾಗಿ ಬಂದ್ಬಿಡುತ್ತೆ. ಅದೇ ತರ ಎಲ್ಲಿ ಶುದ್ಧತೆ ಇದೆಯೋ ಆ ಜಾಗದಲ್ಲಿ ಎಲ್ಲ ಭಕ್ತರು ಬಂದು ಸೇರ್ಕೊಂಡ್ಬಿಡ್ತಾರೆ. ಆತರ ನಾವು ಆ ಒಂದು ವಿಷಯವನ್ನ ನಾವು ಸುಲಭವಾಗಿ ನೋಡ್ಬೋದು. ನೋಡಿ, ಅವ್ರನ್ನ ಅಷ್ಟೊಂದು ಸುಂದರವಾಗಿ ಅಲಂಕರಿಸಿ ಅವ್ರನ್ನ ನಾವು ದೇವರ ಹತ್ರ ಕಳಿಸ್ಕೊಟ್ಟು ಅದು ನೋಡ್ಬೇಕಾದ್ರೆ ತುಂಬಾ ಆಶ್ಚರ್ಯವಾಗಿರ್ಬೋದು. ಸೊ ಅದನ್ನೇ ನಾವು ನಮ್ಮ ಜೀವನದಲ್ಲಿ ನಾವು ಕಲ್ತ್ಕೊಳ್ಬೇಕಾದಂತ ಮುಖ್ಯ ವಿಷಯ. ಅವ್ರು ಯಾವಾಗ್ಲೂ ಅವರು ಭಗವಂತನ ಹಾಡು ಅವ್ರು ಮಾಡ್ಬೇಕಂತಂದ್ರೆ, ಕೀರ್ತನೆಯಲ್ಲಿ ನೋಡ್ಬೇಕಂದ್ರೆ ಅಷ್ಟೊಂದು ಸುಂದರವಾಗಿರುತ್ತೆ. ಮೈ ಮರೆತು ಜನ ಕೇಳ್ತಾರೋ ಹೊರತು ಅದನ್ನ ಕೇಳೋದಕ್ಕಿಂತ ಜಾಸ್ತಿಯಾಗಿ ಅವರು ಮೈ ಮರೆತು ಆಡ್ತಾ ಇದ್ರು ಭಗವಂತನಿಗೋಸ್ಕರ. ಅದು ಅಷ್ಟೊಂದು ಸ್ಪಾಂಟೇನಿಯಸ್ ಆಗಿ ಅವರು ಭಗವಂತನ ಅವರು ಗ್ಲೋರಿಫೈ ಮಾಡೋರು, ಭಗವಂತನ ಕೀರ್ತನೆಗಳನ್ನ ಹಾಡೋರು. ಸೊ ಆದ್ದರಿಂದ ಆ ಒಂದು ಹಾಡಿ ನಮಗೆಲ್ಲರಿಗೂ ಎಷ್ಟು ಮುಖ್ಯ. ಈ ಒಂದು ಕೃಷ್ಣ ಪ್ರಜ್ಞೆ ಅಂದ್ಬಿಟ್ಟು ನಮಗೆ 18-19 ವರ್ಷ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಬರೀ ಭಕ್ತರ ಸಂಘದಲ್ಲೇ ಇದ್ದು, ಅದರಲ್ಲೂ ಈ ಒಂದು ಕಡೆಯ 5 ವರ್ಷಗಳು ಬಂದು ಚೆಲುವನಾರಾಯಣ ಸ್ವಾಮಿ ಮತ್ತೆ ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹನ ಒಂದು ಸನ್ನಿಧಾನದಲ್ಲಿ, ಅದೊಂದು ಮೇಲುಕೋಟೆ, ಒಂದು ಪುಣ್ಯ ಕ್ಷೇತ್ರದಲ್ಲಿ ಅವರು ಜೀವನವನ್ನು ಕಳೆದರು. ಅದು ಎಲ್ಲರಿಗೂ ಸಿಗುವಂತ ಒಂದು ಭಾಗ್ಯವಲ್ಲ. ಶ್ರೀ ಸಂಪ್ರದಾಯದಲ್ಲಿ ರಮಾನುಜಾಚಾರ್ಯ ಸಂಸ್ಥಾಪಕ ಆಚಾರ್ಯರು, ಅವರು ಶ್ರೀ ಸಂಪ್ರದಾಯಕ್ಕೆ ಅವ್ರು ಹೇಳಿದ್ದಾರೆ, ಅವರು ಹಲವಾರು ಉಪದೇಶಗಳನ್ನ ಅವರ ಶಿಷ್ಯರಿಗೆ ಕೊಡ್ತಾರೆ. ನೀವು ಇದನ್ನ ಮಾಡಿ, ಇದನ್ನ ಮಾಡಿ, ಇದನ್ನ ಮಾಡಿ, ಇದನ್ನ ಮಾಡಿ ಅಂತ. ಆದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ, ಕಡೆಯಲ್ಲಿ ನಾನು ಹೇಳಿರುವ ಉಪದೇಶಗಳನ್ನು ಯಾವುದನ್ನೂ ನೀವು ಪಾಲಿಸಲು ನಿಮ್ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಅಂದ್ರೆ ನೀವೇನ್ ಮಾಡಿ, ನೀವು ಬಂದು ಮೇಲುಕೋಟೆಯಲ್ಲಿ ನೆಲೆಸಿ ನೀವು ಅಂತ ಚೆಲುವನಾರಾಯಣನ ನೀವು ಒಂದು ಆರಾಧನೆಯಲ್ಲಿದ್ರೆ ಸಾಕು, ನಿಮಗೆ ಖಂಡಿತವಾಗಲು ಭಗವಂತ ಅನುಗ್ರಹ ನಿಮ್ಗೆ ಸಿಗುತ್ತೆ ಅಂತ ಅವರು ಹೇಳಿದ್ರು. ಸೊ ಅಷ್ಟೊಂದು ಪುಣ್ಯ ಕ್ಷೇತ್ರ ಅದು, ಅಷ್ಟೊಂದು ಉನ್ನತವಾದಂತಹ ಒಂದು ದಿವ್ಯವಾದಂತಹ ಒಂದು ಕ್ಷೇತ್ರ. ಅಲ್ಲಿ ಅವರು ಈ 5-6 ವರ್ಷಗಳು ಅಲ್ಲೇ ಇದ್ದು ಅವರು ಭಗವಂತ ಅಲ್ಲಿ ಆ ಊರಲ್ಲಿ ಹೋದ್ರೆ ಅಲ್ಲಿ ಎಲ್ಲರೂ ಸಂಗೀತ ಹಾಡುತ್ತಲ್ಲ ಆ ಮಗುನೇ ಅಂತ ಹೇಳೋರು. ಅಷ್ಟೊಂದು ಪ್ರಸಿದ್ಧಿ ಆ ಒಂದು ಗಾಯನ, ಭಗವಂತನ ಕೀರ್ತಿಯನ್ನು ಹೇಳೋದ್ರಲ್ಲಿ ಅಷ್ಟೊಂದು ಪ್ರಸಿದ್ಧರಾಗಿದ್ರು. ಅದು ಮಾತ್ರನಾ, ಅಲ್ಲಿ ಅವ್ರು ಇದ್ದುದು ಅಲ್ಲಿ ಗೋಶಾಲವನ್ನು ಅವರು ನೋಡ್ಕೊಳ್ತಾ ಇದ್ರು. ಅವ್ರದೇ ಸ್ವತಃ
ಗೋಶಾಲೆ ಇತ್ತು. ಅಲ್ಲಿದ್ದ ಒಂದು ಹಸುಗಳನ್ನೆಲ್ಲ ತನ್ನ ಅಣ್ಣ ತಮ್ಮಂದಿರ ತರ, ತಾಯಿ ತರ, ಅಕ್ಕನ ತರ ಅವರು ಅದನ್ನ ನೋಡ್ಕೊಳ್ಳೋರು. ಅದೆಲ್ಲರ ಕೈಲೂ ಸಾಧ್ಯವಾಗೋದಿಲ್ಲ ನೋಡಿ. ಒಂದು ನಗರ ಪ್ರದೇಶದಲ್ಲಿದ್ದು ಹಸುವಿನ ಮೇಲೆ ಪ್ರೀತಿ ಬರಬೇಕು ಅಂತಂದ್ರೆ ಅದು ಅಷ್ಟೊಂದು ಸುಲಭವಾಗಿ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ನಮಗೆಲ್ಲ ನೋಡಿದ್ರೆ ಆ ಎಲ್ಲ ನಾಯಿಗಳು ಇಟ್ಕೊಂಡಿರ್ತಾರೆ ಮನೆಗಳಲ್ಲಿ. ಯಾಕಂದ್ರೆ ಅವ್ರಿಗೆಲ್ಲ ನಾಯಿ, ಬೆಕ್ಕು, ಇದ್ರ ಮೇಲೆ ಇಲಿಗಳು ಇಟ್ಕೊಂಡಿದ್ದಾರೆ ಎಷ್ಟೋ ಜನ. ಆ ತರನೇ ಪ್ರೀತಿ ತೋರ್ಸಕ್ ಬರೋದು ನಗರಗಳಲ್ಲಿ. ಅದು ಅವ್ರಿಗೆ ಹಸುಗಳ ಮೇಲೆ ಅಷ್ಟು ಸುಲಭವಾಗಿ ಪ್ರೀತಿ ಬರೋದಿಲ್ಲ. ಯಾಕಂದ್ರೆ ಹಸು ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ, ಭಗವಂತನ ಪ್ರೀತಿಯನ್ನು ಹಾಗೆ ಅದು ತನ್ನ ಮಡಿಲಲ್ಲಿ ಇಟ್ಕೊಂಡು ಅದನ್ನ ಎಲ್ಲರಿಗೂ ಹಂಚುತ್ತೆ. ಹಾಲು ಅನ್ನೋ ತರ, ಹಾಲು ಅಂದ್ರೆ ಅಮೃತ. ಆ ತರ ಒಂದು ಹಸುವಿನ ಮೇಲೆ ಪ್ರೀತಿ ಬರಬೇಕು ಅಂತಂದ್ರೆ ನಮ್ಮ ಹೃದಯ ಕೂಡ ಅಷ್ಟೇ ಪವಿತ್ರವಾಗಿರ್ಬೇಕು. ಆತರ ಅಲ್ಲಿ 5 ವರ್ಷ ಅಲ್ಲಿ ತನ್ನ ತಾಯಿ ಜೊತೆನಲ್ಲಿ ಅವ್ರು ಏನ್ ಮಾಡಿದ್ರು, ಅವರು ಭಗವಂತನ ಸೇವೆಯಲ್ಲಿ ಮತ್ತೆ ಈ ಗೋ ಸೇವೆಯಲ್ಲಿ ಅವರು ನಿರಂತರವಾಗಿ ಅವರು ಇದ್ರು. ಹಾಗಂದ್ರೆ ಅವರ ಒಂದು ಮನಸ್ಸು ಎಷ್ಟು ಆ ಆ ಒಂದು ಪ್ಯೂರ್ ಆಗಿತ್ತು, ಶುದ್ಧವಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಆ ತರ ಅವರು ಬಹಳಷ್ಟು ಒಂದು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಭಗವಂತ. ಅವರು ನೋಡಿ ಯಾವುದೇ ಒಂದು ಅವರು ಈ ಒಂದು ಭೌತಿಕ ಲೋಕವನ್ನು ಬಿಟ್ಟು ಹೋಗೋದಕ್ಕೆ 2 ದಿನ ಮುಂಚೆ ಅವರು ಜನ್ಮಾಷ್ಟಮಿ ಇತ್ತು. ಒಂದು ಭಕ್ತರನ್ನ ಹತ್ರ ಹೇಳ್ತಿದ್ರು ನೋಡಿ, ಅವ್ರಿಗೆ 2-3 ದಿನ ಮುಂಚೆನೆ ಅವ್ರಿಗೆ ಪ್ರಯಾಣ ಶುರು ಮಾಡ್ಬೇಕಾಗಿತ್ತು ಭಗವಂತನಿಗೆ. ಆದ್ರೆ ಅವರು 2 ದಿನ ಡಿಲೇ ಮಾಡಿದ್ದಾರೆ. ಅವರು ಜನ್ಮಾಷ್ಟಮಿ ದಿನ ಹೋಗಿಲ್ಲ. ಯಾಕಂದ್ರೆ ಭಕ್ತರೆಲ್ಲ ಬಂದು ನೋಡಕ್ಕಾಗೋದಿಲ್ಲ, ನಾನು ಭಕ್ತರನ್ನ ನೋಡಕ್ಕಾಗೋದಿಲ್ಲ ಅನ್ಬಿಟ್ಟು. ಆಮೇಲೆ ಮಾರನೇ ದಿನ ಬಂದು ಇದು ಏನು ಪ್ರಭುಪಾದರ ವ್ಯಾಸ ಪೂಜೆ, ಅದಕ್ಕೂ ಭಕ್ತರೆಲ್ಲ ಇರ್ತಾರೆ. ಅವ್ರು ಎಲ್ಲರೂ ಭಕ್ತರ ವೈಷ್ಣವರ ಸೇವೆಯಲ್ಲಿ ಇರ್ತಾರೆ, ಗುರುಗಳ ಸೇವೆಯಲ್ಲಿ ಇರ್ತಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ಬಿಟ್ಟು ಅದಾದ ನಂತರನೇ ಅವರು ತಮ್ಮ ಈ ಒಂದು ಭೌತಿಕ ಲೋಕವನ್ನು ಬಿಟ್ಟು ಅವರು ಒಂದು ಪ್ರಯಾಣವನ್ನು ಶುರು ಮಾಡಿದ್ರು. ಅದಕ್ಕೆ ಎಲ್ಲರೂ ಫ್ರೀ ಆದ್ಮೇಲೆ ನೋಡಿ, ಅದೇ ಒಂದು ಭಗವಂತನು ಮತ್ತೆ ಹಿರಿಯ ಒಂದು ವೈಷ್ಣವರು ನಮಗೆ ತೋರಿಸ್ಕೊಡುವಂತಹ ಒಂದು ವಿಷಯಗಳು. ಇಲ್ಲಿ ಮತ್ತೆ ನನ್ನ ಧರ್ಮಪತ್ನಿ ನವೀನ ಗೋಪಿಕಾ ನನ್ನ ಮಗಳು ಇದ್ದಾರೆ. ಅವರು ಯಶೋಧ ಪಾವನಿ ದೇವಿದಾಸಿಯವರ ಗುಣಗಾನ ಮಾಡ್ಬೇಕು ಅಂತ. ಸೊ ನಾನು ಅವರಿಗೆ ಹರೇ ಕೃಷ್ಣ ಪ್ರಭು, ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಸದಾನಂದ ಪ್ರಭು ಹೇಳಿದಂಗೆ ಅವರು ಫಸ್ಟ್ ಎಲ್ಲ ಪಾಯಿಂಟ್ಸ್ ಹೇಳ್ಬಿಟ್ರು ನಮ್ಮ ಗೌರಂಗಿ ಬಗ್ಗೆ. ಸೊ ನನಗೆ ಫ್ರೆಶ್ ಆಗಿ ಏನು ಜ್ಞಾಪಕ ಇರೋದು ಅಂದರೆ, ನಾವು ಚಿಕ್ಕ ವಯಸ್ಸಿನಲ್ಲೇ ಇದು ಯಾತ್ರೆಗೆಲ್ಲ ಹೋಗ್ತಾ ಇದ್ವಿ. ಸೊ ಆವಾಗ ವರ್ಷಕ್ಕೆ 1-2 ಯಾತ್ರೆ. ಅವಾಗ ಚಿಕ್ಕ ಮಗು ಅವಳು, ಜಸ್ಟ್ 2.5 years 3 years ಅಷ್ಟೇ. ಬಸ್ ಹತ್ತಿದ ತಕ್ಷಣ ಗೌರಂಗಿ ಅಂದರೆ ಅವಳು ಅದು ನಿದ್ದೆ ಅವಸ್ಥೆನಲ್ಲಿ ಇದ್ರೂ ಗೌರಂಗಿ ಅಂತ ಹೇಳಿದ್ರೆ ಮತ್ತೆ ನರಸಿಂಹಯ ಸ್ಟಾರ್ಟ್ ಮಾಡ್ತಾ ಇದ್ಲು. ಅಷ್ಟು ದೊಡ್ಡ ಬಾಯಿನಲ್ಲಿ ಅದೇ ಒಂದು ಪ್ರೀಚಿಂಗ್ ಆಗಿ ಇತ್ತು. ಹಾಡೋದು, ಮಾಧವ್ ಬಂದು ಕರ್ತಾಲ್ ಹೊಡಿಯೋದು, ಎಷ್ಟು ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳು, ಅವ್ರನ್ನ ನೋಡಿ ನಾವೆಲ್ಲ ಎಷ್ಟೊಂದು ವಿಷಯಗಳನ್ನ ಕಲ್ತ್ಕೊಂಡ್ವಿ. ಆಮೇಲೆ ಒಬ್ಬ ಮಾತಾಜಿ ಹೇಳ್ತಾ ಇದ್ರು, ಜಸ್ಟ್ 3 years 4 years ನಲ್ಲಿ ಅವ್ರ ತಾತ ಜೊತೆ ತುಂಬಾ ಶಿ ವಾಸ್ ವೆರಿ ಅಟ್ಯಾಚ್ ಟು ಅವರ್ ತಾತ. ಅವ್ರ ತಾತ ಬಂದು ಮಾರ್ಕೆಟ್ಗೆಲ್ಲ ಪ್ಲೇಸಸ್ ಅಲ್ಲೆಲ್ಲ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾ ಇದ್ರು. ಸೊ ಅವ್ರ ಜೊತೆ ಈ ಚಿಕ್ಕ ಮಗುನು ಹೋಗ್ಬಿಟ್ಟು ಅಲ್ಲಿ ಭಗವದ್ಗೀತಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಾಗ ಒಂದು ಮಾತಾಜಿಯಲ್ಲಿ ಹೇಳ್ತಾ ಇದ್ರು, ನಾನು ಹೋಗಿ ಸಂತೆನಲ್ಲಿ ನೋಡಿದೆ ಈ ಚಿಕ್ಕ ಮಗು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು ನೋಡ್ಬಿಟ್ಟು ಅವಳಿಂದ ತಗೊಳ್ಳೇಬೇಕು ಅಂತ ನಾವು ತಗೊಂಡು ಅದನ್ನ ಓದಿ ಇವಾಗ ದೀಕ್ಷೆ ಡಿವೋಟೀಸ್ ಆಗಿದ್ದೀವಿ. ಸೊ ನನಗೆ ಪ್ರತ್ಯಕ್ಷ ವರ್ತಮಾನ ಗುರು ಅಂದರೆ ನಮ್ಮ ಯಶೋಧ ಪಾವನಿ. ಸೊ ಯಶೋಧ ಪಾವನಿನ ನಾವು ಬಂದು ಗೌರಂಗಿ ಅಂತ ಪ್ರೀತಿಯಿಂದ ಕರೀತಾ ಇದ್ವಿ. ಸೊ ಅದೇ ಗೌರಂಗಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಸೊ ಆ ಥರ ಯಶೋಧ ಪಾವನಿ ಅವಳು ಮಾತಾಡೋದು, ಅವಳು ನಡ್ಕೊಂಡೋದು ಎಲ್ಲ ಒಂದು ಟೀಚಿಂಗ್ ಥರನೇ ಇತ್ತು. ಆಮೇಲೆ ಇನ್ನೊಬ್ರು ನಮ್ಮ ಸ್ವಂತದವರು ಹೇಳ್ತಾ ಇದ್ರು, ಅವರು
ಮೇಲುಕೋಟೆಗೆಲ್ಲ ಹೋದಾಗ ಯಶೋಧ ಪಾವನಿನೇ ಗೈಡ್ ಥರ ಒಂದೊಂದು ಆ ಸ್ಥಳ ಪುರಾಣ ಹೇಳೋದು, ಆ ಮುಖ್ಯತ್ವ ಹೇಳೋದು, ಮೇಲುಕೋಟೆ ಬಗ್ಗೆ ಎಲ್ಲ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಬರ್ಮಾಡ್ಕೊಂಡು ಅವ್ರನ್ನ ತುಂಬ ಚೆನ್ನಾಗಿ ಎಲ್ಲ ತೋರಿಸ್ಕೊಟ್ಟು ಅಷ್ಟು ಚೆನ್ನಾಗಿ ನೋಡಿಕೊಂಡ್ಲು ಅಂತ ಅವರು ಶೇರ್ ಮಾಡ್ತಾಯಿದ್ರು. ಈ ಥರ ಒಂದೊಂದು ವಿಷಯನೂ ಎಷ್ಟು ಚೆನ್ನಾಗಿ ನಮ್ಮ ಗೌರಂಗಿ ಮಾಡ್ತಾಯಿದ್ಲು. ಸೊ ಅವಳನ್ನ ನೋಡಿದ ತಕ್ಷಣ, ಬ್ಯಾಂಗ್ಳೂರ್ ಬಂದ ತಕ್ಷಣ ಅವಳ ಮೇಲೆ, ಅವ್ಳ ಮುಖದಲ್ಲಿ ಒಂದು ಸ್ಮೈಲ್, ಎಲ್ಲ ಭಕ್ತರನ್ನು ನೋಡಿದ ತಕ್ಷಣ ಒಂದು ಖುಷಿ ಅವಳಿಗೆ. ಆ ಖುಷಿನ ನೋಡ್ಬಿಟ್ಟು ನಮಗೂ ಖುಷಿ. ಆಮೇಲೆ ಎಲ್ಲ ಫೆಸ್ಟಿವಲ್ಸ್ ಆದ್ಮೇಲೂ ಆಲ್ಟರ್ ಎಲ್ಲ ಮುಚ್ಚಿಬಿಟ್ಟು ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ಪ್ರಸಾದ ಅಂತ. ಆದ್ರೂ ಒಂದು ಬ್ಯಾಚ್ ಇರುತ್ತೆ, ನಮ್ಮ ಪ್ರಸನ್ನಾತ್ಮ ಪ್ರಭು, ಇವರು ನಮ್ಮ ಯಶೋಧ ಪಾವನಿ, ಮಹಾಕಾಲ, ಸತ್ಕೀರ್ತಿ ಪ್ರಭು, ಜೊತೆಗೆ ಅವರ ಅಮ್ಮ ವಿಜೇಶ್ವರಿ ಮಾತಾಜಿ, ಲೋಕದ ರತಿ ಮಾತಾಜಿ ಎಲ್ಲ ನನ್ನ ಒಡ ಹುಟ್ಟಿರೋ ಥರ ತುಂಬ ನಾವೆಲ್ಲ ರಿಯಲ್ ಬ್ರದರ್ಸ್ ಅಂಡ್ ಗಾಡ್ ಸಿಸ್ಟರ್ಸ್ ಅಂತ ಇದ್ರೂ ತುಂಬಾನೇ ಅನ್ಯೋನ್ಯವಾಗಿ ಇದ್ವಿ. ಸೊ ಆ ಥರ ಎಲ್ಲ ಲಾಸ್ಟ್ವರೆಗೂ ಬನ್ನಿ ಪ್ರಸಾದ ಖಾಲಿ ಆಗುತ್ತೆ ಬನ್ನಿ ಅಂದ್ರೂ ಯಶೋಧ ಪಾವನಿ ಆಡ್ತಾನೇ ಇದ್ಲು. ಇವರೆಲ್ಲ ಜೊತೆ ಸೇರಿ ಎಷ್ಟು ಚೆನ್ನಾಗಿ ಭಗವಂತನ ಗ್ಲೋರಿಫೈ ಮಾಡ್ತಾ ಇದ್ರು. ಸೊ ಅದೇ ರೀತಿನಲ್ಲಿ ನಮ್ಮ ಯಶೋಧ ಪಾವನಿ ಅವರ ಲಾಸ್ಟ್ನಲ್ಲಿ ಅವ್ರಿಗೆ ಗೋಪಿ ಥರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ನಮ್ಮ ರಾಧಾ ಕೃಪಾ ಕಟಾಕ್ಷ ಆಡಿ ಆವಾಗ ಎಲ್ಲರೂ ಡಿವೋಟೀಸ್ ಆಡ್ತಾ ಇದ್ರು ಅಂದರೆ ಹಂಗೆ ಇದೆಲ್ಲ ಇದು ತುಂಬಾನೇ ಟಚ್ ಆಯಿತು. ಖಂಡಿತ ಯಶೋಧ ಬಂದು ಎಲ್ಲ ಹೋದ ಜನ್ಮದಲ್ಲೇ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬಂದು ಒಂದು ಒಳ್ಳೆ ಡಿವೋಟಿ ಫ್ಯಾಮಿಲಿನಲ್ಲಿ ಒಬ್ಬೊಬ್ಬರಿಂದ ಅವ್ರ ಅಜ್ಜಿ, ಅವ್ರ ತಾತ, ಅವ್ರ ದೊಡ್ಡಪ್ಪ, ಅವ್ರ ಅಮ್ಮ, ಅವ್ರ ಮಾವ ಎಲ್ಲರಿಂದನೂ ಒಂದೊಂದು ಕ್ವಾಲಿಟಿ ಕಲಿತ್ಕೊಂಡು ನಮಗೂ ಕಳಿಸಿ ಹೋಗಿದ್ದಾಳೆ ನಮ್ಮ ಯಶೋಧ. ಯಶೋಧ ಪಾವನಿ ಮಾತಾಜಿಗೆ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಶೋಧ ಪಾವನಿ ಗೌರಂಗಿ ಬಂದು ನನ್ನ ತಂಗಿ ತರ. ಅವಳನ್ನ ಚಿಕ್ಕ ವಯಸ್ಸಿಂದ ನಾವು ನೋಡಿದ್ವಿ. ಪರಿಚಯ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅವಳು ನಮ್ ಬಿಜೇಶ್ವರಿ ಹರೇ ಕೃಷ್ಣ. ಹೇಳಿ ಮಾತಾಜಿ, ಮಾತಾಡಿ. ನಮ್ ಬಿಜೇಶ್ವರಿ ಮಾತಾಜಿ ನಮ್ಮ ಮಕ್ಳಿಗೆಲ್ಲ ಬಂದು ಕ್ಲಾಸ್ ತಗೋತಿದ್ರು. ಅವಾಗ ಯಶೋಧ ಪಾವನಿ ಬಂದು ಚಿಕ್ಕ ಮಗು, ನಮ್ ಗೌರಂಗಿ. ಸೊ ಅವಳೇ ಬಂದು ನಮ್ಗೆ ಎಕ್ಸಾಂಪಲ್ ತರ ತೋರಿಸಿ ನಮ್ಗೆ ತಿಲಕ್ ಅಚ್ಚಕ್ಕೆ ಹೇಳ್ಕೊಡೋದು ಅದೆಲ್ಲ ಮಾಡ್ತಿದ್ರು ಮಾತಾಜಿ. ಸೊ ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಅವಳನ್ನ ಗೊತ್ತು. ಇವರೆಲ್ಲ ಹೇಳ್ದಂಗೆ ಚಿಕ್ಕ ವಯಸ್ಸಿಂದಾನೇ ಅವಳು ಎಲ್ಲ ರೈಮ್ಸ್ ಹೇಳ್ತಿದ್ರು, ಅವಳು ಶ್ಲೋಕ ಹೇಳ್ತಿದ್ಲು. ವಿಜೇಶ್ವರಿ ಮಾತಾಜಿ ಅವಳಿಗೆ ಹೇಳ್ಕೊಡ್ತಿದ್ರು. ನಮ್ಗೆ ಹೇಳ್ಕೊಟ್ಟಿರೋದು ಅವಳು ಬಂದು ಪ್ಯಾರೆಟ್ ತರ ನಮ್ಗಿಂತ ಬೆಟ್ರಾಗಿ ಹೇಳ್ತಿದ್ಲು ಚಿಕ್ಕ ವಯಸ್ಸಿಂದಾನೆ. ಹಂಗೆ ಅವಳು ದೊಡ್ಡವಳಾದ್ಮೇಲೆನು ಲೈಕ್ ನಾನ್ ನೋಡಿರೋ ಬೆಸ್ಟ್ ಕೀರ್ತನೆ ಅಂದ್ರೆ ಅವಳು ಎಷ್ಟು ಈಸಿಯಾಗಿ ಹೈ ಪಿಚ್ ಅಂತೀವಲ್ಲ, ಅದೆಲ್ಲ ತುಂಬಾ ಕಷ್ಟ ಆಗತ್ತೆ ಆಡಕ್ಕೆ, ಅದನ್ನ ಈಸಿಯಾಗಿ ಸುಲಭವಾಗಿ ಆಡ್ತಿದ್ಲು ಅವಳು. ಕೃಷ್ಣ ಬ್ಲೆಸ್ಸಿಂಗ್ ಅದೆಲ್ಲ. ನಾನು ಏನಾದ್ರೂ ಕೀರ್ತನ್ ಕ್ಲಾಸ್ ಎಲ್ಲ ತಗೋವಾಗ ಅವಳಿಗೆಲ್ಲ ಕೀರ್ತನ್ ಬರುತ್ತೆ. ನನ್ಕಿಂತ ಬೆಟರ್ ಆಗಿ ಆಡ್ತಾಳೆ, ಬೆಟರ್ ಟ್ಯೂನ್ಸ್ ಗೊತ್ತಿರುತ್ತೆ. ಒಂದೇ ಕೀರ್ತನ್ಗೆ 2-3 ಟೈಪಲ್ಲಿ ಹಾಡ್ತಾಳೆ ಅವಳು. ಆದ್ರೂ ಕ್ಲಾಸ್ ಜಾಯಿನ್ ಆಗ್ತಿದ್ಲು, ಹಾಡ್ತಿದ್ಲು. ಮತ್ತೆ ಅದಾದ್ಮೇಲೆ ಈ ಟ್ಯೂನ್ ತುಂಬಾ ಚೆನ್ನಾಗಿದೆ ಅಲ್ಲ ಅಂತ ಅವಳು ಅದನ್ನ ಅಪ್ರಿಶಿಯೇಟು ಮಾಡ್ತಿದ್ಲು. ಆ ತರ ತುಂಬಾ ಸಿಂಪಲ್ ಅಂಡ್ ವೆರಿ ಬ್ಯೂಟಿಫುಲ್ ಗರ್ಲ್ ಅವಳು. ಆಕ್ಚುಲಿ ಅವಳು ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅವಳು ಆ ತರ ಅವಳು ಒಂದು ಡಾನ್ಸ್ಗೆ ಕೃಷ್ಣ ತರ ಅವಳಿಗೆ ಅಲಂಕಾರ ಮಾಡಿದ್ರು. ಲೈಕ್ ಮೇಘವರ್ಣ ಶ್ಯಾಮ, ಡಾರ್ಕ್ ಕೃಷ್ಣ. ಅವಳು ನೋಡಿದ್ರೆ ಹಂಗೆ ಎಷ್ಟು ಅಟ್ರಾಕ್ಟಿವ್ ಆಗಿರ್ತಿದ್ಲು. ಅದು ಇವಾಗೂ ಕಣ್ ಮುಚ್ಚಿದ್ರೆ ಆ ವಿಷನ್ ಬರ್ತಿದೆ. ಆ ತರ ನಮ್ ಗೌರ ಬಂದು ತುಂಬಾ ಸ್ಪೆಷಲ್.
ಶಿ ಲೆಡ್ ಅ ವೆರಿ ಪ್ಯೂರ್ ಲೈಫ್. ಒಂದು ತುಂಬಾ ಶುದ್ಧವಾದ ಜೀವನ ಅವಳು ಮಾಡಿದ್ಲು ಲೈಫಲ್ಲಿ. ಅವಳಿಗೆ ಏನ್ ಮೆಟೀರಿಯಲ್ ಆಗಿ ಏನು ಅವಳಿಗೆ ಇದ್ದಿಲ್ಲ. ಅವಳು ಅಲ್ಲೇ ಧಾಮದಲ್ಲಿ ಇದ್ಲು. ಹಸುಗಳೇ ಅವ್ರ ಫ್ರೆಂಡ್ಸು. ನಾವೆಲ್ಲ ಮೇಲ್ಕೋಟೆ ಹೋದಾಗ ನನ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ಲು. ಎಲ್ಲ ಫ್ರೆಂಡ್ಸ್ ತರ, ಇವರೇ ಗಂಗಾ, ಇವರೇ ಬಲರಾಮ ಅಂತ ನನ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಇದೇ ಹೊಸ ಕಾಫು ಅಂತ. ನಾವು ಮೇಲ್ಕೋಟೆ ಹೋದಾಗನು ನಾವು ಕುತ್ಕೊಂಡು ಬೇರೆ ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ಏನ್ ಮಾಡ್ತಾರೆ, ಗಾಸಿಪ್ ಮಾಡ್ತಾರೆ, ಇಲ್ಲ ಏನಾದ್ರು ಮಾತಾಡ್ತಾಳೆ. ನಾನು ಗೌರ ಎಲ್ಲ ಮೀಟ್ ಆದಾಗ ನಾವು ಕೀರ್ತನೆ ಆಡ್ತಿದ್ವಿ. ಈ ಒಂದು ಹೊಸ ಕೀರ್ತನೆ ನನ್ಗೆ ಗೊತ್ತಾಯ್ತು, ನಾನು ಹೇಳ್ಕೊಡ್ತೀನಿ. ಆತರ ತುಂಬಾ ಅವಳಿಗೆ ಸ್ಪಿರಿಚುಯಾಲಿಟಿ, ಕೃಷ್ಣ ಭಕ್ತಿ ಬಿಟ್ರೆ ಬೇರೆ ಏನು ಗೊತ್ತಿರ್ಲಿಲ್ಲ. ಆತರ ಒಂದು ತುಂಬಾ ನಮ್ಗಿಂತ ಎಲ್ಲ ಚಿಕ್ಕವಳಿದ್ರು ಅವಳಿಂದ ನಾವು ತುಂಬಾ ಕಲ್ತ್ಕೊಂಡಿದೀವಿ. ಶಿ ಇಸ್ ವೆರಿ ಪ್ಯೂರ್ ಸೋಲ್. ಅವಳ ಜೊತೆ ನಾನು ಫ್ರೆಂಡ್ ಆಗಿದ್ದೆ ಅಂದ್ರೆ ನನ್ಗೆ ತುಂಬಾ ಅದು ಹೆಮ್ಮೆಯ ವಿಷಯ. ಅವಳು ನಮ್ ಜೊತೆ ಇದ್ದು ನಮ್ನ ಬ್ಲೆಸ್ ಮಾಡಿ ನಮ್ಗೆ ಇಷ್ಟು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗೌರ. ಅಂಡ್ ಇವರೆಲ್ಲ ಹೇಳ್ತಿದ್ದಂಗೆ ಅವಳು ಜನ್ಮಾಷ್ಟಮಿಗೆ ಮುಂಚೆ ತುಂಬಾ ಡಿವೋಟೀಸ್ಗೆ ರಾಧಾ ಕೃಪಾ ಕಟಾಕ್ಷ ಅಂತ ಒಂದು ಕೀರ್ತನೆ, ನಂದು ಫೇವ್ರೆಟ್ ಕೀರ್ತನೆ. ತುಂಬಾ ಮಹತ್ವವಾದ ಕೀರ್ತನೆ ಅದು. ಲಾರ್ಡ್ ಶಿವಾನೇ ಬರ್ದಿರೋ ಕೀರ್ತನೆ. ಅದನ್ನ ಎಲ್ಲರಿಗೂ ಹೇಳ್ಕೊಡ್ತಿದ್ಲು. ಅದರಲ್ಲಿ ಅದು ಸ್ತುತಿಗಾನ ಏನಂದ್ರೆ ಲಾಸ್ಟ್ ಅಲ್ಲಿ ಈ ಕೀರ್ತನೆ ಯಾರು ಹಾಡ್ತಾರೋ ಅವ್ರನ್ನ ರಾಧಾರಾಣಿನೇ ಸ್ವಯಂ ಕೃಷ್ಣ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಶಿವ ಭಗವಾನ್ ಹೇಳಿದ್ದಾರೆ ಆತರ. ಸೊ ನಮ್ ಗೌರ ರಾಧಾರಾಣಿ ಕರ್ಕೊಂಡು ಹೋಗಿರ್ತಾರೆ. ಅವಳು ಅಲ್ಲಿ ಹೋಗಿ ಅವಳು ಕೀರ್ತನೆ ಮಾಡ್ತಿರ್ತಾಳೆ. ಸೊ ಹರೇ ಕೃಷ್ಣ, ಹರೇ ಕೃಷ್ಣ ಗೌರ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳ್ಬೇಕು ಅಂತ ಅನಿಸ್ತು. ಅವರು ಸೋಮವಾರ ಬಹಳ ಜೋರಾಗಿ ಮಳೆ ಬರ್ತಾ ಇತ್ತು. ಅಂದ್ರೆ ಅವಾಗ ಮಳೆ ಬರ್ತಾ ಇತ್ತು ಮೇಲುಕೋಟೆನಲ್ಲಿ. ಅವ್ರನ್ನ ಅಲ್ಲಿ ಅವ್ರ ಮನೆಗೆ ಕರ್ಕೊಂಡ್ಬಂದು ಅಲ್ಲಿ ಎಲ್ಲ ಒಂದು ರಿಚುವಲ್ಸ್ ಎಲ್ಲ ಮುಗಿಸ್ದಾಗ್ಲೂ ಮಳೆ ಬರ್ತಾನೆ ಇತ್ತು. ಆಗ ಅವ್ರನ್ನ ವ್ಯಾನ್ ಅಲ್ಲಿ ಕರ್ಕೊಂಡು ಇದಕ್ಕೆ ಹೋದ್ರು, ಇಲ್ಲಿ ಕಟ್ಟಿಗೆನಲ್ಲಿ ಅವ್ರನ್ನ ಇಟ್ಟು ಅವರ ದೇಹವನ್ನು ಇದ್ ಮಾಡ್ಲಿಕ್ಕೆ. ಆಗ ಮಳೆನೇ ಬರ್ತಾ ಇತ್ತು. ಹೊರಗಡೆ ಅಲ್ಲಿ ಓಪನ್ ಸ್ಪೇಸ್, ಅಲ್ಲಿ ಏನು ಅವರೆಲ್ಲ ಏನು ಇರ್ಲಿಲ್ಲ. ಆಗೇನ್ ಮಾಡಿದ್ರು ಅಂದ್ರೆ ಇದು ಆಂಬ್ಯುಲೆನ್ಸ್ ಒಳಗಡೆನೆ ಎಲ್ಲಾ ಪೂಜಾ ವಿಧಾನಗಳನ್ನೆಲ್ಲ ಅಂತಿಮ ಕ್ರಿಯೆ ಏನೇನ್ ಮಾಡ್ಬೇಕು ಅದೆಲ್ಲ ಒಳಗಡೆನೆ ಮಾಡಿದ್ರು. ಯಾಕಂದ್ರೆ ಹೊರಗಡೆ ತಂದ್ರೆ ಮಳೆ ಬರ್ತಾ ಇದೆ ಅಂತ. ಅಲ್ಲಿ ಕಟ್ಟಿಗೆ ಎಲ್ಲ ಜೋಡಿಸಿ ಮಡಗಿದ್ರು. ಅಲ್ಲಿ ಇಸ್ಕಾನ್ ಇದೆ ಮೇಲುಕೋಟೆನಲ್ಲಿ. ಅಲ್ಲಿ ಆನಂದ ಗೌರಂಗ ಪ್ರಭುಗಳೇ ಅಲ್ಲಿ ಇಸ್ಕಾನ್ ಪ್ರೆಸಿಡೆಂಟ್. ಅವರ ಧರ್ಮಪತ್ನಿ ಜೈರಾಧಿಕಾ ಮಾತಾಜಿ ಅವರು ಅಲ್ಲಿ ಬಂದಿದ್ರು. ಅವ್ರೇನ್ ಮಾಡಿದ್ರು, ಆಮೇಲೆ ಆ ದೇಹನ ಬಂದು ಒಂದು ಕಟ್ಟಿಗೆ ಮೇಲೆ ಇಟ್ಟ ತಕ್ಷಣನೇ ಮಳೆ ನಿಂತೋಯ್ತು. ಆಗ ಮಾತಾಜಿ ಎಷ್ಟು ಖುಷಿ ಆಗ್ಬಿಟ್ರು ಅಂದ್ರೆ, ನೋಡು ಇದೇ ದೊಡ್ಡ ಭಕ್ತರ ಒಂದು ಅನ್ನೋದು ನಮ್ಗೆ ತಿಳಿದು ಬರುತ್ತೆ ನೋಡಿ. ಅವ್ರು ಬಂದು ಅಲ್ಲಿ ಕೂತ ತಕ್ಷಣ ಮಳೆನೇ ನಿಂತೋಯ್ತದ. ಆ ಒಂದು ಭಕ್ತರಿಗೆ ಏನು ಒಂದು ತಡೆ ಇರಬಾರ್ದು ಅಂತ ಮಳೆರಾಯನೇ ಅಂದ್ರೆ ಇಂದ್ರದೇವನೇ ವರುಣದೇವನೇ ಆ ಒಂದು ಮಳೆನ ನಿಲ್ಲಿಸ್ಬಿಟ್ಟು ಆ ಒಂದು ಕಾರ್ಯಕ್ಕೆ ಏನು ಬೇಕೋ ಅದನ್ನ ಅನುಕೂಲ ಮಾಡ್ಕೊಡ್ತಾನೆ ನೋಡಿ. ಅದನ್ನೇ ಹೇಳೋದು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಒಂದು ಅನುಗ್ರಹವಿರುತ್ತೆ. ಎಲ್ಲರೂ ಭಗವಂತನ ಒಂದು ದೇವತೆಗಳು ಕೂಡ ಭಕ್ತರಿಗೆ ಏನ್ ಬೇಕೋ ಅದನ್ನ ಅವ್ರು ಮಾಡ್ಕೊಡ್ತಾರೆ. ಯಾಕಂದ್ರೆ ಎಲ್ಲರೂ ಭಗವಂತನ ಒಂದು ಭಕ್ತಿ ಮಾರ್ಗದಲ್ಲಿ ಇರೋದ್ರಿಂದ ದೇವರುಗಳೆಲ್ಲ ನಮ್ಗೆ ಸಹಾಯ ಮಾಡ್ತಾರೆ ಅನ್ನೋದನ್ನೆಲ್ಲ ಬಹಳ ಅದ್ಭುತವಾಗಿ ನೋಡ್ಬೋದು. ಆ ಮಾತಾಜಿ ಅಷ್ಟೇ ಒಂದು ಕುಣಿಯೋದು ಒಂದು ಕಮ್ಮಿ ಅಷ್ಟೇ, ಅವ್ರು ಅಷ್ಟೊಂದು ಇದು ಖುಷಿ. ನೋಡಿ ಎಷ್ಟು ಭಗವಂತ ಹೇಗೆ ಮಳೆರಾಯನೇ ಮಳೆ ನಿಲ್ಲಿಸ್ಬಿಟ್ಟ ಈ ಒಂದು ವಿಷಯಕ್ಕಾಗಿ ಅಂತ ಅವ್ರು ಅಷ್ಟೊಂದು ಖುಷಿಯಾಗಿ ಹೇಳೋರು. ಅದನ್ನ ಹೇಳ್ಬೇಕು ಅನ್ನಿಸ್ತು. ಧನ್ಯವಾದಗಳು. ಹರೇ ಕೃಷ್ಣ. Hare Krishna Prabhu. I also wanted to share something. ಇನ್ನೊಂದು ವಿಷಯ, ಫ್ಯೂ ಡೇಸ್ ಅಗೋ ಬಲರಾಮ್ ಜಯಂತಿ ಇತ್ತು. ಆಕ್ಚುಲಿ ನನ್ನ ಫ್ರೆಂಡ್ ಕರುಣಾ ಸಿಂಧು ಪ್ರಭು ಅಂತ ಅವರು ಅಲ್ಲಿ US ನಲ್ಲಿ ಸಂಘದಲ್ಲಿ ಇದ್ರು. ಈಗ ಇಲ್ಲಿ ಅವರು ಕೇರಳಗೆ, ಅವ್ರು ಆಕ್ಚುಲಿ ಒರಿಜಿನಲ್ ಕೇರಳ. ಅವ್ರ ಮದರ್ ವಾಸ್ ನಾಟ್ ವೆಲ್, ಸೊ ಅವ್ರು ನೋಡಕ್ಕೆ ಅಂತ ಅಲ್ಲಿ ಬಂದಿದ್ರು. ಆವಾಗ ಈ ವಿಷಯ ತಿಳಿದು ಕೇರಳದಿಂದ ಮೇಲ್ಕೋಟೆ ಬಂದ್ರು. ಆವಾಗ ಅವರು ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಈ ಗೌರಂಗಿಗೆ 19 years, ಇಷ್ಟು ಹೆಂಗಾಗಿದ್ರು, ಇಷ್ಟು ಬೇಗ ಅವರು ಭಗವಾನ್ ಅಂತ ಹೋಗ್ಬಿಟ್ಟಿದ್ದಾರೆ. ನಾವು ಒಂದು ಅರ್ಥ ಮಾಡ್ಕೋಬೇಕು ಏನಂದ್ರೆ
ಈ ದೇಹ ಬಂದು ಗುರುದೇವ್ದು, ಗುರು ಮಹಾರಾಜ್ದು. ಸೊ ಅವ್ರಿಗೆ ಗೊತ್ತಿದೆ ಯಾವಾಗ ಈ ದೇಹ ವಾಪಸ್ ತಗೋಬೇಕಂತ. ಸೊ ಆ ಗುರು ಪರ್ಸಾನಿಫಿಕೇಶನ್ ಒರಿಜಿನಲ್ ಫಾರ್ಮ್ ಯಾರಂದ್ರೆ ಬಲದೇವ್. ಸೊ ಫ್ಯೂ ಡೇಸ್ ಆಗೋ ಬಲರಾಮ್ ಜಯಂತಿ. ಆ ದಿವಸ ನಮ್ಗೆ ಗೊತ್ತು ಇಸ್ ರಾಖಿ. ಸೊ ಗೌರಂಗಿ ಬಂದು ಪಂಚುಗೆ ರಾಖಿ ಕಟ್ಟಿದ್ಲು. ಅದಾದ್ಮೇಲೆ ಆಲ್ಟರ್ನಲ್ಲಿ ಇರುವ ಡಿ ಟಿ ಬಲದೇವ್ಗೂ ರಾಖಿ ಕಟ್ಟಿದ್ಲು. ಸೊ ಫುಲ್ ಸೆರೆಮೋನಿನೇ ಅವಳು ಹಾಡ್ಕೊಂಡು ಅಷ್ಟು ಜಾಲಿಯಾಗಿ ನಗು ನಗುತ್ತಾ ಖುಷಿಯಾಗಿ ಭಗವಂತನ ನಾಮೇ ಹೋಲಿ ನೇಮ್ ಹಾಡ್ಕೊಂಡು, ಬಲರಾಮ್ ಬಗ್ಗೆ ಹಾಡ್ಕೊಂಡು, ದಾವ್ಜಿ ಕಾ ಭೈಯ, ಕೃಷ್ಣ ಕನ್ನಯ್ಯ ಈ ತರ ಹಾಡ್ಕೊಂಡು ಅವಳು ಆ ರಾಖಿ ಕಟ್ಟಿದ್ಲು. ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಖುಷಿಯಾಗಿ ತುಂಬಾ ಎಫಲ್ಜೆಂಟ್ ಆಗಿ ಹೇಳಿದ್ಲು, ಈ ತರ ಲಾಸ್ಟ್ ನೈಟ್ ಬಲದೇವ್ ನನ್ನ ಡ್ರೀಮ್ ನಲ್ಲಿ ಬಂದ್ರು. ಆ ಡ್ರೀಮ್ ನಲ್ಲಿ ನಾನು ಅವ್ರಿಗೆ ರಾಖಿ ಕಟ್ತಾ ಇದ್ದೀನಿ. ಸೊ ಅವಾಗ ನನ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದು ಅವರೇನೆ. ಯಾಕಂದ್ರೆ ಅವರು ಹ್ಯಾಂಡ್ ಬಂದು ವೈಟ್ ಆಗಿತ್ತು. ಆ ವೈಟ್ ಹ್ಯಾಂಡ್ ಮೇಲೆ ಇದು ಟ್ಯಾಟೂ ತರ ಎಲ್ಲ ಇತ್ತು. ಅದಾದ್ಮೇಲೆ ನನ್ನ ಮೇಲೆ ನೋಡಿದ್ರೆ ತುಂಬಾ ಎಫಲ್ಜೆಂಟ್ ಆಗಿದ್ರು. ಸೊ ನನ್ಗೆ ಅಷ್ಟೇನು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಬಟ್ ಹಿಸ್ ಹ್ಯಾಂಡ್ ವಾಸ್ ವೆರಿ ಕ್ಲಿಯರ್ ಟು ಮೀ. ದೇ ವರ್ ಆಲ್ ಆಫ್ ದೀಸ್ ಸ್ಪೆಷಲ್ ಮಾರ್ಕಿಂಗ್ಸ್ ಆನ್ ಹಿಸ್ ಹ್ಯಾಂಡ್ ಅಂಡ್ ದಿಸ್ ವಾಸ್ ವೆರಿ ವಂಡರ್ಫುಲ್ ಅಂತ ಹೇಳ್ತಾ ಇದ್ಲು. ಸೊ ದ್ಯಾಟ್ supreme spiritual master Sri Baladev itself has appeared in her dream just a few days before she left. So I just wanted to share this. So she's a very special soul, tumba special soul. ಗೌರಾಂಗಿ ತುಂಬಾ ಶುದ್ಧ ಭಕ್ತಳು. ಹರೇ ಕೃಷ್ಣ ಮಾತಾಜಿ, ಕ್ಷಮೆ ಇರ್ಲಿ. ಮಾತಾಜಿಗೆ ಏನಾಗಿತ್ತು ಅಂತ ಕೇಳಬಹುದಾ? ನಿನ್ನೆಯಿಂದ ಕ್ಲಾಸಲ್ಲೂ ಕೇಳಿಸ್ತಾ ಇದ್ದೀನಿ, ವೈಷ್ಣವರ ಭಕ್ತರು ತುಂಬಾ, ನಾವು ಸಹ ಮಿಸ್ ಮಾಡ್ಕೋತಾ ಇದ್ದೀರಿ ಮಾತಾಜಿ. ತುಂಬಾನೇ ದುಃಖ ಆಗ್ತಾ ಮಾತಾಜಿ. ಹರೇ ಕೃಷ್ಣ. ಈಗಷ್ಟೇ ಬರೀ ಕೇಳ್ಕೊಳ್ಳಿ. ಕ್ಲಾಸ್ ಅಟೆಂಡ್ ಮಾಡಿ ಸಾಕು. ಹರೇ ಕೃಷ್ಣ. ಮಾತಾಜಿ ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಮಾತಾಜಿ ಬಗ್ಗೆ? ಹರೇ ಕೃಷ್ಣ ಮಾತಾಜಿ, ದಂಡಾತ್ ಪ್ರಣಾಮ. ಸುರಫಲ ಕುಟುಂಬಿ. ಪ್ರಣಾಮ್ ಪ್ರಭು, ಮಾತಾಡಿ ಪ್ರಭು. ಹರೇ ಕೃಷ್ಣ, ದಂಡಾತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಸೊ ಗೌರಾಂಗಿ ಇಸ್ ಈಕ್ವಲ್ ಟು ನನ್ನ ಮಗಳಿದ್ದಂಗೆ. ಯಾಕಂದ್ರೆ ಹರ್ಷಿತಾ ಜೊತೆ ಅವಳು ಗೋಶಾಲೆಯಲ್ಲಿ ಹಾಡಿ ಕಳೆದಿರೋ ಕ್ಷಣಗಳು ಎಲ್ಲ ಕೂಡ ಈಗಲೂ ಕೂಡ ನನಗೆ ನೆನಪಿರುತ್ತೆ. ಆಕ್ಚುಲಿ ನಾವು ಕೃಷ್ಣ ಕಾನ್ಶಿಯಸ್ಗೆ ಮುಖ್ಯವಾಗಿ ಬರೋಕ್ ಕಾರಣನೇ ಗೌರಾಂಗಿ ಅಂತ ಹೇಳ್ಬೋದು. ಯಾಕೆಂದ್ರೆ ರಾಮೂರ್ತಿ ನಗರದಲ್ಲಿ ಒಂದಿನ ಪ್ರಭುಪಾದ ಬುಕ್ ಮ್ಯಾರಥಾನಲ್ಲಿ ಅವ್ರ ಭಗವದ್ಗೀತೆನೆಲ್ಲ ಹಂಚ್ತಿದ್ರು. ಆ ಟೈಮಲ್ಲಿ ನಾನು ಆ ದಾರಿಯಲ್ಲಿ ಬರ್ಬೇಕಾದ್ರೆ ನಾನು ಮತ್ತೆ ಮಾತಾಜಿ ಅವರು ನಿಲ್ಲಿಸ್ಬಿಟ್ಟು ಬರೇ ಕೃಷ್ಣ ಭಗವದ್ಗೀತೆ ತಗೊಳ್ಳಿ ಅಂತ ಹೇಳಿದ್ ನೆನಪಾಯ್ತು. ನಂಗೆ ಆ ಮಗು ಮುಖ ನೋಡೇ ಭಗವದ್ಗೀತೆ ತಗೊಬೇಕು ಅಂತ ಫಸ್ಟ್ ನಾನು ಭಕ್ತನಾಗ ಮುಂಚೆ ಮೊದಲನೇ ಭಗವದ್ಗೀತೆ ನಾನು ಗೌರಾಂಗಿ ಕೈಯಲ್ಲಿ ತಗೊಂಡಿತ್ತು. ಸೊ ಅವಳು ಮುಖಾಂತರ ನಾನು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ ಅಂತ ಹೇಳ್ಕೊಳಕ್ ನಂಗೂ ಖುಷಿ ಇದೆ. ಸೊ ಈ ವಯಸ್ಸಲ್ಲಿ ಗೌರಂಗಿ ಈಗಿನ ಎಸ್ಪೆಷಲಿ ಯೂತ್ ಗರ್ಲ್ಸ್ ಏನಿದ್ದಾರೆ, ಈಗಿನ ಜನರೇಷನ್ಗೆ ಒಂದು ಒಳ್ಳೆ ಮಾದರಿ ಒಂದು ಮೆಸೇಜ್ ಕೊಡ್ತಾಳೆ. ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಸೇವೆಗಳಲ್ಲಿ ತೊಡಸ್ಕೊಂಡು ನಾವು ಇರಬೇಕು, ಮತ್ತೆ ಯಾವ ರೀತಿ ಒಂದು ವೈಷ್ಣವಿ ಬದುಕಬೇಕು ಈ ಭೌತಿಕ ಸಮಾಜದಲ್ಲಿ ಅಂತ ಗೌರಾಂಗಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿದ್ದಾಳೆ. ಇದ್ರ ಮುಖಾಂತರ ಆ ಯೂತ್ ಗರ್ಲ್ಸ್ಗೆ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಅರ್ಥ ಮಾಡ್ಕೊಬೇಕು. ಕೃಷ್ಣ ಪ್ರಜ್ಞೆನ ಸಾಧಿಸೋದಕ್ಕೆ ಯಾವುದೇ ರೀತಿ ವಯಸ್ಸಿನ ಅಂತರ ಇಲ್ಲ. ಎಷ್ಟೋ ವರ್ಷಗಳೆಲ್ಲ ನಾವು ಬದುಕಿ ಅದಾದ ನಂತರ ನಾವು ಕೃಷ್ಣನ ಸಂತೃಪ್ತಿ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಸರಳವಾಗಿ ಒಂದು ತಂದೆ ತಾಯಿಗಳ ಒಂದು ಮಾರ್ಗದರ್ಶನಗಳಲ್ಲಿ ಎಸ್ಪೆಷಲಿ ರತಿ ಮಾತಾಜಿ ಅವರೆಲ್ಲ ತುಂಬಾ ಚೆನ್ನಾಗಿ ಗೌರಂಗಿನ ಗೈಡೆನ್ಸ್ ಮಾಡ್ಕೊಂಡು ಅವ್ರು ಬೆಳೆಸ್ಕೊಂಡ್ ಬಂದ್ರು. ಅದೇ ರೀತಿ ಆ ಮಗು ತುಂಬಾ ಚೆನ್ನಾಗಿ ಕಲ್ತ್ಕೊಂತು. ಸೊ ಈ ರೀತಿ ಅವರು ಬೆಳೀತಾ ವೈಷ್ಣವ ಸಂಘಗಳಲ್ಲಿ
ತುಂಬಾ ಪರ್ಫೆಕ್ಟ್ ವೈಷ್ಣವಾಗಿ ಅವರು ವೈಷ್ಣವಿಯಾಗಿ ಬೆಳೆದಿದ್ದಾರೆ. ಸೊ ಅವ್ರು ಹಾಗೋದಕ್ಕೆ ತುಂಬಾನೇ ಇಸ್ಕಾನ್ ಎಸ್ ಎನ್ ಜಿ ಗಿರಿಧಾರಿ ಮಂದಿರ್ಗೆ ತುಂಬಾ ಲಾಸ್ ಅನ್ಸುತ್ತೆ. ಮೇಲ್ಕೋಟೆಯಲ್ಲಿ ಒಂದು ಒಳ್ಳೆ ಚಲುವನಾರಾಯಣ ಸ್ವಾಮಿ ಪಾದದಲ್ಲಿ ಒಂದು ಒಳ್ಳೆ ತಾವರೆಯಾಗಿದ್ರು ಅವರು. ಸೊ ಈಗ ಅವ್ರ ಪಾದಗಳೇ ಸೇರ್ಕೊಂಡಿದ್ದಾರೆ ಅನ್ನೋ ಹೇಳ್ಕೊಳಕ್ ನಂಗೆ ತುಂಬಾ ನೋವಿದೆ. ಸೊ ಹರೇ ಕೃಷ್ಣ. ಆದ್ರೆ ಗೌರಂಗಿ ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗದರ್ಶನ ಭಕ್ತರಾಗಿ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಹಾಳ್ಗೋ ಇಷ್ಟ. ಹರೇ ಕೃಷ್ಣ. ಶಿರಪ್ರಭುಪಾದ ಜೈ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ಸ್. ಮಾತಾಜಿ ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಹರೇ ಕೃಷ್ಣ ಮಾತಾಜಿ, ನಾವು ಮಾತಾಡ್ಬೋದಾ? ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಮಾತಾಡಿ ಮಾತಾಜಿ. ಲತಾರಾಜ್ ಹಾ ಮಾತಾಡಿ. ಮಾತಾಡಿ. ಕೇಳಿಸಿದೆ ಅನ್ಸ್ರಿ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ಪಣ. ನಂಗೆ ಆಕ್ಚುಲಿ ಮಾತಾಜಿ ಅವ್ರದ್ದು ಪರಿಚಯ ಇಲ್ಲ. ನಂಗೆ ಅವ್ರ ವಿಷಯ ಗೊತ್ತಾಗಿದ್ಮೇಲೆ ಮತ್ತೆ ನನ್ನೆಯಿಂದ ಎಲ್ಲರ ಬಾಯಿಂದ ಕೇಳ್ತಾ ಇರೋದ್ರಿಂದಾನೇ ಅವರ ಸಂಪೂರ್ಣ ಒಂದು ಪಿಕ್ಚರ್ ಅಥವಾ ಅವರ ಒಂದು ಜೀವನ ನಮ್ಗೆ ಅರ್ಥ ಆಗ್ತಾ ಇತ್ತು. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರು. ಇವ್ರ ಬಗ್ಗೆ ಕೇಳಿದಾಗ ನಂಗೆ ತಕ್ಷಣ ನೆನಪಾಗಿದ್ದು ಒಂದು ಕಥೆ ಏನಂತಂದ್ರೆ, ಒಬ್ಬ ಶುದ್ಧ ಭಕ್ತ ಇದ್ದ. ಆತನ ದಿನಾಲು ಪರಮಾತ್ಮನಿಗೆ ಹಾಡುಗಳನ್ನು ಬರೆದು ಕೃತಿಗಳನ್ನು ಬರೆದು ಸುಂದರವಾಗಿ ಹಾಡ್ತಾ ಇದ್ದ. ಪರಮಾತ್ಮ ವೈಕುಂಠದಿಂದ ಬಂದು ಕೇಳ್ತಾ ಇದ್ನಂತೆ ದಿನಾಲು. ಇವನ ಒಂದು ಭಕ್ತಿಗೆ ಮೆಚ್ಚಿ ಭಗವಂತ ಒಂದ್ ದಿವಸ ಹೇಳ್ತಾರಂತೆ, ನಿನ್ಗೆ ಏನ್ ಬೇಕು ಕೇಳು ಅಂತಂತ ಹೇಳಿ. ಅವಾಗ ಆ ಭಕ್ತ ಕೇಳ್ತಾನಂತೆ, ನಾನ್ ಕೇಳೋದನ್ನ ಕೊಡ್ತೀಯಾ ಅಂತಂತ ಹೇಳಿ. ಅವಾಗ ಖಂಡಿತವಾಗಿ ಕೊಡ್ತೀನಿ ಅಂತ ಭಾಷೆ ಕೊಡ್ತಾನೆ ದೇವ್ರು. ಅದಕ್ಕೆ ಆ ಭಕ್ತ ಹೇಳ್ತಾನಂತೆ, ನನ್ಗೆ ಈ ಐಹಿಕ ಲೋಕದಿಂದ ಮುಕ್ತಿ ಕೊಡು ಅಂತೇಳಿ. ಅವಾಗ ದೇವ್ರಿಗೇನೆ ದುಃಖ ಆಗತ್ತೆ. ಬೇಡ ಬೇಡ, ನೀನ್ ಹೋಗ್ಬಾರ್ದು. ಯಾಕಂತಂದ್ರೆ ನೀನ್ ಬರ್ದಿರೋ ಹಾಡು ಕೇಳಿ ನಾನ್ ಸಂತೋಷ ಪಡ್ತೀನಿ. ನೀನ್ ಬೇಡ, ನಿನ್ ಮನ್ಸ್ ಬದಲಾಯಿಸು, ನಿಂಗ್ ಬೇರೆ ಏನಾದ್ರೂ ಕೊಡ್ತೀನಿ ಅಂತೇಳಿ. ಅದಕ್ಕೆ ಆ ಭಕ್ತ, ಇಲ್ಲ ನಂಗೆ ಸಾಕು ಈ ಜೀವನ, ಭೌತಿಕ ಜೀವನ ಅಂತಂತ ಹೇಳ್ತಾನಂತೆ. ಅವಾಗ ಭಗವಂತನ ಕಣ್ಣಲ್ಲಿ ನೀರ್ ಬರುತ್ತೆ. ಪಕ್ಕದಲ್ಲಿ ಲಕ್ಷ್ಮೀ ದೇವ ಇರ್ತಾರೆ. ಇಬ್ರೂನು ಹೇಳ್ತಾರಂತೆ. ಆದ್ರೆ ಭಕ್ತನಿಗೆ ಕೊಟ್ಟ ಮಾತು ತಪ್ಪಲಾರ್ದೆ ಭಗವಂತ ತಥಾಸ್ತು ಅಂತಾರೆ ಅಂದ್ಬಿಟ್ಟು ತುಂಬಾ ದುಃಖದಿಂದ ವೈಕುಂಠಕ್ಕೆ ಹೋಗ್ತಾರಂತೆ. ವೈಕುಂಠಕ್ಕೆ ಹೋಗೋಕ್ಕಿಂತ ಮುಂಚೆನೆ ಈ ಭಕ್ತ ಹೋಗ್ಬಿಟ್ಟು ಅಲ್ಲಿ ಕೂತಿದ್ನಂತೆ. ಅಲ್ಲಿ ಕೂತ್ಬಿಟ್ಟು ಅಲ್ಲಿ ಸ್ವತಃ ಕೂತ್ಕೊಂಡು ಭಗವಂತನ ಎದುರಲ್ಲಿ ಎದುರುಗಡೆನೆ ಕೂತು 24 ಗಂಟೆನೂ ಕೃಷ್ಣನ ಎದುರುಗಡೆ ಭಗವಂತನ ಎದುರುಗಡೆ ಕೃತಿಗಳನ್ನ ಬರೆದು ಮಧುರವಾಗಿ ಹಾಡಿ ಭಗವಂತನ ಸಂತೋಷ ಪಡಿಸ್ತಾ ಇದ್ದಾನೆ. ಅಂದ್ರೆ ಭಕ್ತರು ಒಂದು ವೈಕುಂಠಕ್ಕೆ ಹೋಗುವ ಒಂದು ಸಮಯ ಎಷ್ಟು ಅಂತಂದ್ರೆ, ನಾವೆಲ್ಲ ಬುಕ್ಸ್ ಅಲ್ಲಿ ಓದಿರ್ಬೋದು. ಮಿಂಚು ಎಷ್ಟು ಕ್ಷಣ ಬಂದು ಹೋಗುತ್ತೋ ಅಷ್ಟು ಕ್ಷಣದಲ್ಲೇ ಆ ಸಮಯದಲ್ಲೇ ಭಕ್ತರು ವೈಕುಂಠಕ್ಕೆ ಸೇರ್ತಾರೆ ಅನ್ನೋದನ್ನ ಈ ಮಾತಾಜಿಗೆ ನಾವು ನಿಜವಾಗಿ ಹೋಲಿಸ್ಬೇಕಂತ ಆ ಕಥೆ ನೆನಪಾಯ್ತು. ಬಹುಶಃ ನೀವೆಲ್ಲರೂ ಆ ಮಾತಾಜಿನ ನೋಡಿದಾರ. ಈಗ ಮಾತಾಜಿ ಭಗವಂತನ ನೋಡ್ತಾ ಇದ್ದಾರೆ ಅಂದ್ರೆ ನಿಮ್ಗೂ ಆ ಮಾತಾಜಿ ಮುಖಾಂತರ ಆ ಒಂದು ಭಗವಂತನ ಒಂದು ಕನೆಕ್ಷನ್ ಆಯ್ತು. ನಾನೆಂತ ನತದೃಷ್ಟೇ, ಆ ಮಾತಾಜಿ ನಾನು ಒಂದಿನನೂ ನೋಡ್ಲಿಲ್ಲಲ್ಲ, ಯಾಕೆ ಹಿಂಗಾಯ್ತು ಅಂತ ನಂಗೆ ನನ್ನೆಯಿಂದ ಬೇಜಾರಾಗ್ತಾ ಇತ್ತು. ನಿಜವಾಗಿ ನೀವೆಲ್ಲ ಲಕ್ಕಿ, ಅವ್ರನ್ನ ನೋಡಿದೀರಾ, ಅದೃಷ್ಟವಂತರು. ಅವ್ರು ಇವಾಗ ಭಗವಂತನ ನೋಡ್ತಾ ಇದ್ದಾರೆ. ಸೊ ನೀವ್ ನೋಡ್ದಂಗೆ ಅವ್ರ ಕಣ್ಣಿನ ಮುಖಾಂತರ ನಿಮ್ ನೋಡ್ದಂಗೆ ಪ್ರಹ್ಲಾದ್ ಮಹಾರಾಜರಿಗೆ ನರಸಿಂಹರು ಹೇಳ್ತಾರಲ್ಲ, ನಿನ್ನ ಒಂದು 21 ಏನು ಹಿಂದೆ ಮುಂದೆ ಇರೋರ್ನ ನಾನು ವಂಶದವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ. ಹಾಗೇನೆ ಮಾತಾಜಿಯವರಿಂದ ಖಂಡಿತವಾಗಿ ಎಲ್ಲರೂ ಅವ್ರ ಮನೆಯವರು, ಅವರ ಬಂಧುಗಳು ಎಲ್ಲರೂ ಉದ್ಧಾರ ಆಗ್ತಾರೆ ಅಂತ ಹೇಳ್ಬೋದು. ಮಾತಾಜಿಯವರು ತಮ್ಮ ಕ್ಷಣಿಕ ಕಾಲದಲ್ಲಿ, ಅಂದ್ರೆ ನಾವು ಜನ್ಮಗಳಲ್ಲಿ ಮಾಡುವಂತ ಸುಕೃತಿಯನ್ನ ತುಂಬಾ ಕ್ಷಣಿಕ ಕಾಲದಲ್ಲಿ ಬಹುಶಃ ಒಂದೆರಡು ಏನಾದ್ರೂ ಅವರ ಒಂದು ಕಾರ್ಯಗಳು ಮಿಕ್ಕಿರ್ಬೋದೇನೋ, ಅಥವಾ ನಮ್ಮೆಲ್ಲರಿಗೂ ಒಂದು ಉದಾಹರಣೆಗಾಗಿ ಜೀವಿಸಿರ್ಬೋದು. ಕೃಷ್ಣ ಹೇಳ್ತಾರಲ್ಲ, ಎದ್ದೆದ್ದಾಚರತಿ ಶ್ರೇಷ್ಠ ಅಂತಂತೇಳಿ. ಶ್ರೇಷ್ಠರು ಏನ್ ಆಚರಣೆ ಮಾಡ್ತಾರೋ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತೇಳಿ. ಸೊ ನನ್ನನ್ನ ಫಾಲೋ ಮಾಡಿ ಅಂತ ಭಗವಂತ ಅವ್ರನ್ನ ಒಂದು ನಿಮಿತ್ತ ಮಾಡಿ ಕಳ್ಸಿರ್ಬೋದು. ಹೇಳೋದು ಸುಲಭ, ಏನಂದ್ರೆ ನಾವು ಆತ್ಮ ಅವ್ರ ಪರಮಾತ್ಮ ಹತ್ರ ಹೋಗಿದ್ದಾರೆ ಅಂತ. ಆದ್ರೆ ಅವ್ರ ಪೋಷಕರಿಗಾಗ್ಲಿ, ಬಂಧುಗಳಾಗ್ಲಿ, ತಂದೆ ತಾಯಿಗಳಾಗ್ಲಿ ಪುತ್ರ ಶೋಕ ನಿರಂತರ. ಅದು ಅವ್ರಿಗೆ ಕಾಡ್ಸುತ್ತೆ ಆ ಶೋಕ. ಸೊ ಆ ಶೋಕವನ್ನು ಭಗವಂತನೇ ನಿವಾರಿಸ್ಬೇಕು. ಭಗವಂತನೇ ಅವ್ರ ಧೈರ್ಯ ಕೊಡ್ಬೇಕು. ಸಮಯ ಅನ್ನೋದು ಒಂದು ದೊಡ್ಡ ಔಷಧಿ, ಎಂಥ ಗಾಯವನ್ನು ಮಾಯಿಸ್ತದೆ. ಆದ್ರೂ ಆ ಶೋಕ ಬಂದ್ಬಿಟ್ಟು ಕಡಿಮೆ ಆಗೋದಿಲ್ಲ. ಸೊ ಭಗವಂತನಲ್ಲಿ ಪ್ರಾರ್ಥನೆ ಏನಂತಂದ್ರೆ,
ಅವ್ರಿಗೆ ಅವ್ರ ತಂದೆ ತಾಯಿಯವ್ರಿಗೆ ಆ ಧೈರ್ಯವನ್ನು ಕೊಡ್ಲಿ. ಅವ್ರ ಬಂಧು ಬಳಗಕ್ಕೆ ಎಲ್ಲರಿಗೂ, ಅವರ ಒಂದು ಸಹೋದರ ಸಹೋದರಿ ಆಗ್ಲಿ, ಭಕ್ತರಾಗ್ಲಿ, ಅವರ ಒಂದು ಎಲ್ಲಾ ಬಂಧುಗಳಿಗೂ ಮತ್ತೆ ಎಲ್ಲ ವೈಷ್ಣವರಿಗೂ ಆ ಒಂದು ಧೈರ್ಯ ದೇವರು ಶಕ್ತಿ ಕೊಡ್ಲಿ. ಅವರು ಹೋಗಿರುವುದು ಒಂದು ಉದಾಹರಣೆ ಆಗಿದ್ರೆ, ಅವರು ಭೌತಿಕ ದೇಹ ಹೋಗಿದೆ ಅಂತ ದುಃಖ ಪಡೋಕ್ಕಿಂತನೂ ಅವರು ನಮ್ಗೆ ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ, ಏನೇನೆಲ್ಲ ಮಾರ್ಗ ತೋರಿಸಿದ್ದಾರೆ ಅಂತಂತೇಳಿ ನಾವು ಕಲ್ತ್ಕೋಬಹುದು. ನನ್ಗಂತೂ ಅವ್ರು ಚಿಕ್ಕ ವಯಸ್ಸಿಂದ ಮಕ್ಳು ರೈಮ್ಸ್ ಹೇಳೋ ಬದ್ಲು ಇವ್ರು ಶ್ಲೋಕ ಹೇಳ್ತಾ ಇದ್ರು, ಆಟ ಆಡೋ ಬದ್ಲು ಇವ್ರು ಅಂದ್ರೆ ಇವ್ರಿಗೆ ಗೊತ್ತಿಲ್ದಿರೋ ಕಲೆ ಯಾವ್ದು ಇಲ್ಲ ಅಂತ ಅನಿಸ್ತು. ಒಂದು ಕೃಷ್ಣನ ಕಥೆ ಕೇಳೋದಾಗ್ಲಿ, ಕ್ಲಾಸ್ ಕೇಳೋದಾಗ್ಲಿ, ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡೋದಾಗ್ಲಿ, ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡೋದಾಗ್ಲಿ, ಪ್ರತಿಯೊಂದರಲ್ಲೂ ಇದ್ದಾರೆ ಅಂತಂತಂದ್ರೆ ಅವರು ನಿಜವಾಗಿಯೂ ಶುದ್ಧ ಭಕ್ತರು, ಸರ್ವಗುಣಿ ಅಂತ ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ದಂಡೋತ್ಪನ್ನ ಮಾತಾಜಿ, ಧನ್ಯವಾದ ಮಾತಾಜಿ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮಾತಾಡಿ ಮಾತಾಜಿ. ಹಾ ಮಾತಾಡಿ. ಓಕೆ, ಸೊ ಹರೇ ಕೃಷ್ಣ, ಎಲ್ಲ ಭಕ್ತರಿಗೂ ದಂಡವತ್ ಪ್ರಣಾಮಗಳು. ಸೊ ಗೌರಾಂಗಿ ಬಗ್ಗೆ ಮಾತಾಡಬೇಕು ಅಂದರೆ ನಿನ್ನೆಯಿಂದ ನಾನು ಹೇಗೆ ಮಾತಾಡೋದು ಅಂತ ಯೋಚನೆ ಮಾಡ್ಕೊಂಡೇ ಇದ್ದೆ. ಬಟ್ ದೆನ್ ಐ ಮೇಡ್ ಮೈ ಮೈಂಡ್ ದಟ್ ಅವಳ ಬಗ್ಗೆ ಮಾತಾಡಿದ್ರೆ, ಅದೇ ಹೇಳ್ತಾರಲ್ಲ, ಶುದ್ಧ ಭಕ್ತರ ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ಲೈಕ್ ಅವ್ರನ್ನ ಗ್ಲೋರಿಫೈ ಮಾಡಿದ್ರೆ ನಮ್ಮನ್ನು ನಾವು ಪ್ಯೂರಿಫಿಕೇಷನ್ ಮಾಡ್ಕೋತಿದ್ದೀವಿ ಅಂತ ಹೇಳಿ. ಸೊ ಐ ವುಡ್ ಟೇಕ್ ದಿಸ್ ಆಪರ್ಚುನಿಟಿ. ಸೊ ಗೌರಂಗಿದು ನಾನು ಫಸ್ಟ್ ನೆನಪಿರೋದು ಏನು ಅಂತಂದರೆ, ಅವಳು ಗೌರಂಗಿ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಏನಂತಂದರೆ, ಅವಳು ತುಂಬ ಚಿಕ್ಕ ಮಗು, ಅವಳಿಗಿನ್ನೂ 1 ವರ್ಷನೂ ಆಗಿರಲಿಲ್ಲ. ಶಿ ವಾಸ್ ಸಮ್ ಮಂತ್ಸ್ ಓಲ್ಡ್. ಆಗ ಗೌರಂಗಿ ಬಂದು ನಾವೆಲ್ಲ ಸೇವಿಕಾ ಮಾತಾಜಿ ಮನೆಗೆ ಕ್ಲಾಸ್ಗೆ ಹೋಗ್ತಿದ್ವಿ. ಅಮ್ಮ ಬಂದು ಸೇವಿಕಾ ಮಾತಾಜಿ ಮನೆಗೆ ಕ್ಲಾಸ್ಗೆ ಹೋಗ್ತಿದ್ರು. ಸೊ ಅವಾಗ ಅಮ್ಮ ನನ್ನೂ ಕರ್ಕೊಂಡು ಹೋಗ್ತಿದ್ರು. ಆಗ ಕ್ಲಾಸಿಗೆ ಹೋಗಿರ್ಬೇಕಾದ್ರೆ ಗೌರಂಗಿ ತುಂಬ ಪುಟ್ಟ ಮಗು, ಅಂದರೆ ಅವಳಿಗೆ ಅವಳ ತಲೆ ಅಂದರೆ ಅವಳು ಕ್ರಾಲ್ ಮಾಡ್ತಿದ್ಲು, ನಡೆಯೋಕ್ಕೆ ಕೂಡ ಅವಳು ನಡೀತಾನೂ ಇರಲಿಲ್ಲ. 1 ವರ್ಷನೂ ಆಗಿರಲಿಲ್ಲ. ಸೊ ಆವಾಗ ಮನೆ ತುಂಬ ಅವಳು ಆ ಕಡೆ ಈ ಕಡೆ ಹೋಗ್ತಾ ಇದ್ಲು. ಸೊ ಸೇವಿಕಾ ಮಾತಾಜಿ ನಮಗೆ ಹೇಳ್ತಿದ್ರು, ಇವಳನ್ನ ಎತ್ಕೊಳ್ರಮ್ಮ, ಅವಳು ಇದು ಎಡಿಫಿಕೇಷನ್ ಪೇಪರ್ಸ್ ಮೇಲೆಲ್ಲ ಹೋಗ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ಹೇಳಿ. ಸೊ ಆವಾಗ ಅವಳು ಗೌರಂಗಿ ಅಂದಿದ ತಕ್ಷಣ ನನಗೆ ಅದೇ ಮುಖ ನೆನಪಾಗತ್ತೆ ಮೊದಲನೇದಾಗಿ. ಆಮೇಲೆ ಆವಾಗ ಬಂದು ಚಿಕ್ಕ ಮಗು ಅಲ್ವಾ ಗೌರಂಗಿ. ಸೊ ತಿಲಕ್ ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿ ಮಾತಾಜಿ ಗೌರಂಗಿ ಜೊತೆ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ರು. ಅಂದರೆ ಇದು ಹಣೆಗೆ ಮತ್ತು ಉದರಕ್ಕೆ ಮತ್ತು ಎದೆ ಭಾಗಕ್ಕೆ, ಸೊ ಹೀಗೆಲ್ಲ ಹೇಗೆ ತಿಲಕ್ ಇಟ್ಕೋಬೇಕು ಅಂತ ಹೇಳಿ ಮಾತಾಜಿ ಗೌರಂಗಿ ತೋರಿಸಿ, ಗೌರಂಗಿ ಚಿಕ್ಕ ಪುಟ್ಟ ಮಗುಗೆ ಮಾತಾಜಿ ತಿಲಕ್ ಹಚ್ಚಿ ನಮಗೆಲ್ಲ ತೋರಿಸ್ತಿದ್ರು. ಸೊ ಅದು ನನಗೆ ಮೊದಲು ನೆನಪಾಗುತ್ತೆ. ಮತ್ತು ಗೌರಂಗಿ ಬಂದು ಶಿ ಈಸ್ ನಾಟ್ ಅ ವೆರಿ ಆರ್ಡಿನರಿ ಸೋಲ್. ಅವಳು ಅಂದರೆ ಶಿ ಈಸ್ ಅ ವೆರಿ ಸ್ಪೆಷಲ್ ಸೋಲ್. ಹೇಗೆ ಅಂತಂದರೆ ಈವನ್ ಬಿಫೋರ್ ಅವಳು ಹುಟ್ಟೋದಕ್ಕೆ ಮುಂಚೆ ಕೂಡ ಗುರುಮಹಾರಾಜ್ನ ಬ್ಲೆಸ್ಸಿಂಗ್ ತೊಗೊಂಡು ಹುಟ್ಟಿದ ಮಗು ಅವಳು. ನನಗೆ ತುಂಬ ಕ್ಲಿಯರಾಗಿ ನೆನಪಿದೆ. ವಿಜೇಶ್ವರಿ ಮಾತಾಜಿ, ರತಿ ಮಾತಾಜಿ ಎಲ್ಲ ಹೇಳ್ತಿದ್ದು ದಟ್ ಮಾತಾಜಿ ಗೌರಂಗಿನ ಕ್ಯಾರಿ ಮಾಡಬೇಕಾದ್ರೆ ಗುರುಮಹಾರಾಜ್ ಬ್ಯಾಂಗ್ಳೂರ್ ಬಂದಿದ್ದರು. ಸೊ ಆವಾಗ ಗುರುಮಹಾರಾಜ್ ಹತ್ರ ಬ್ಲೆಸ್ಸಿಂಗ್ ತೊಗೊಂಡಕ್ಕೆ ಹೋದಾಗ ಗುರುಮಹಾರಾಜ್ ಮಾತಾಜಿಗೆ ಅವರ ಅಂದರೆ ಮಾತಾಜಿ ಹೊಟ್ಟೆಯನ್ನು ಮುಟ್ಟಿ ಗೌರಂಗಿಗೆ ಬ್ಲೆಸ್ ಮಾಡಿದ್ರು ಗುರುಮಹಾರಾಜ್. ಸೊ ಅದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆಗ್ಲಿಂದ ನಾವು ಹೇಳ್ತಾ ಇದ್ವಿ, ನೀನು ಆಗಲೇ ಗುರುಮಹಾರಾಜ್ ಬ್ಲೆಸ್ಸಿಂಗ್ ತೊಗೊಂಡು ಬಂದಿದ್ಯಾ, ನೀನು ಆಗಲೇ ಗುರುಮಹಾರಾಜ್ ಬ್ಲೆಸ್ಸಿಂಗ್ ತೊಗೊಂಡು ಬಂದಿದ್ಯಾ ಅಂತ. ಸೊ ಅಂಥ ಸ್ಪೆಷಲ್ ಸೋಲ್ ಅವಳು. ಗುರುಮಹಾರಾಜ್ ಬ್ಲೆಸ್ಸಿಂಗ್ ಸಿಗೋದು ಅಷ್ಟು ಈಸಿ ಅಲ್ಲ. ಸೊ ಅವಳು ಮಾತಾಜಿ ಊಂಬಲ್ಲಿರಬೇಕಾದ್ರಿಂದನೇ ಗುರುಮಹಾರಾಜರ ಒಂದು ಆಶೀರ್ವಾದ ತಗೊಂಡು ಅವಳು ಈ ಭೌತಿಕ ಪ್ರಪಂಚಕ್ಕೆ ಬಂದಿರೋಂಥ ಒಂದು ಮಗು. ಸೊ ಅವಳು ಚಿಕ್ಕ ಮಗು ಇರಬೇಕಾದ್ರಿಂದ ಎಲ್ಲ ಡಿವೋಟೀಸು ಹೇಳ್ತಿದ್ರು, ಎಲ್ಲ ಅಂದರೆ ರೈಮ್ಸ್ ಹೇಳ್ತಿದ್ರೆ ಇವಳು ಕೀರ್ತನೆ ಹಾಡ್ತಿದ್ಲು ಅಂತ. ನನಗೂ ಅದು ತುಂಬ ಚೆನ್ನಾಗಿ ನೆನಪಿದೆ. ಹೇಗೆ ಅಂತಂದರೆ ಚಿಕ್ಕ ಮಕ್ಕಳು ಎಲ್ಲರೂ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಅಂದರೆ ತೊದಲು ಬಾಯಲ್ಲಿ ಹಾಡ್ತಿರ್ತಾರಲ್ಲ. ಸೊ ಆ ಥರ ನಮ್ಮ ಗೌರಂಗಿ ಬಂದು ಜಯರಾಧ ಮಾಧವ ಹಾಡ್ತಿದ್ಲು ತುಂಬ ಕ್ಯೂಟಾಗಿ. ಅಂದರೆ ಅವಳು ಹಾಡ್ತಿರೋದು ಕೇಳಿದ್ರೆ ಮತ್ತೆ ಹಾಡು ಅಂತ ಹೇಳಿ ನಾವು ಆಡಿಸ್ತಿದ್ವಿ. ಅದಾದಮೇಲೆ ಅವಳು ನರಸಿಂಹಾರತಿ ತುಂಬ ಚೆನ್ನಾಗಿ ಆಡ್ತಿದ್ಳು. ಅವಳಿಗೆ ನರಸಿಂಹಾರತಿ ಅಂದರೆ ತುಂಬ ಇಷ್ಟ. ನರಸಿಂಹ ಅಂದರೆ ಅವಳಿಗೆ ತುಂಬ ಇಷ್ಟ. ಒಂದು ಸಲ ಗೌರಂಗಿ ಬಂದು ಪುಟ್ಟ ಮಗುವಾಗಿರ್ಬೇಕಾದ್ರೆ ಅವಳು ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಬಾಗಿಲಿಗೆ ಅವಳು ಕೈ ತಾಕ್ಬಿಟ್ಟಿತ್ತು. ಅಂದರೆ ಬಾಗಿಲು ಓಪನ್ ಮಾಡ್ಬೇಕಾದ್ರೆ ಆ ಬಾಗಿಲು ಸಂದಿನಲ್ಲಿ ಅವಳು ಕೈ ಹಾಕ್ಬಿಟ್ಟಿದ್ಲು. ಸೊ ಅವಾಗ ತುಂಬ ಏಟಾಗ್ಬಿಟ್ಟಿತ್ತು. ಅಂದರೆ ತುಂಬ ಒಂಥರ ನೋವಿತ್ತು, ಎಲ್ಲ ಊದ್ಕೊಂಡಿದ್ದ ಥರ ಆಗಿತ್ತು. ಸೊ ಆವಾಗ
ವಿಜಯೇಶ್ವರಿ ಮಾತಾಜಿ ಮತ್ತು ರತಿ ಮಾತಾಜಿ ಬಂದು ಅವಳ ಕೈನ ಹೀಗೆ ಸವರ್ತಾ ನರಸಿಂಹರ್ತಿ ಹಾಡಿ ನರಸಿಂಹನ ಪ್ರಾರ್ಥನೆ ಮಾಡ್ಕೋ ಗೌರಂಗಿ, ನರಸಿಂಹ ಪ್ರಾರ್ಥನೆ ಮಾಡು, ನರಸಿಂಹ ಸರಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಅವಾಗ ನೆಕ್ಸ್ಟ್ ಡೇ ಗೌರ ಬಂದು ನಮಗೆಲ್ಲ ಹೇಳಿದ್ರು. ಅಂದರೆ ನಾನು ಆವಾಗವಾಗ ಮಾತಾಜಿ ಮನೆಗೆ ಹೋಗ್ತಿದ್ದೆ, ಬಿಕಾಸ್ ಮಾತಾಜಿ ಮನೆ ನಮ್ಗೆ ತುಂಬ ಕ್ಲೋಸ್ ಆಗಿತ್ತು. ಸೊ ಆವಾಗ ಗೌರಂಗಿ ಹೇಳ್ತಿದ್ಲು ದಟ್ ಅವಳ ಕನ್ಸಲ್ಲಿ ನರಸಿಂಹ ಬಂದು ಆ ಕೈನ ಮಾತಾಜಿ ಸವರ್ತಿದ್ರಲ್ಲ, ಆ ಥರ ನರಸಿಂಹ ಬಂದು ನನ್ನ ಕೈ ಸವರಿದ್ರು. ಸೊ ನನಗೆ ಪೇನ್ ಎಲ್ಲ ಹೋಗ್ಬಿಡ್ತು ಅಕ್ಕ ಅಂತ ಹೇಳಿದ್ಲು. ಸೊ ಅವಾಗ ನಾನು ಹೇಳಿದೆ, ನೋಡು ಗೌರ, ನರಸಿಂಹನೇ ಬಂದು ನಿನಗೆ ಹೇಗೆ ನಿನ್ನ ನೋಡ್ಕೊಂಡಿದ್ದಾರೆ, ನೋಡು ನಿನ್ನ ಪೇನೆಲ್ಲ ಹೋಯ್ತಲ್ವಾ ಅಂತೆಲ್ಲ ನಾವು ಹೇಳ್ತಾ ಇದ್ವಿ. ಸೊ ಆ ಥರ ಚಿಕ್ಕ ವಯಸ್ಸಿಂದನೇ ಭಗವಂತನ ಪ್ರೀತಿ ತುಂಬ ಯಥೇಚ್ಛವಾಗಿ ಪಡ್ಕೊಂಬಂದಂಥ ಮಗು ನಮ್ಮ ಗೌರ. ಸೊ ಮತ್ತು ಅವಳು ತೊದಲು ಬಾಯಲ್ಲೇ ಹೆಸರೆಲ್ಲ ಹೇಳಬೇಕಾದ್ರೆ ಅವಳು ಬರೀ ಕೀರ್ತನ್ ಹಾಡ್ತಿದ್ಲು ಮತ್ತು ರಾಮನಾಮ ಹಾಡ್ತಿದ್ಲು. ನಾವೆಲ್ಲಾದರೂ ಟ್ರಿಪ್ಪೆಲ್ಲ ಹೋದ್ವಿ ಅಂತಂದರೆ ಆ ಟ್ರಿಪ್ಪಲ್ಲೆಲ್ಲ ಅವಳು ಎಲ್ಲರ ಜೊತೆ ಕುತ್ಕೊಂಡು ಎಲ್ರಿಗೂ ಅವಳು ಕೀರ್ತನ್ ಲೀಡ್ ಮಾಡ್ತಿದ್ಲು. ಹಾಗೆ ಬೆಳೀತಾ ಬೆಳೀತಾ ಗೌರಂಗಿ ಬಂದು ತುಂಬ ಚಿಕ್ಕ ವಯಸ್ಸಾಗಿದ್ದಾಗ ಅವಳು ನಮಗೆ ಒಂದು ಚಿಕ್ಕ ಆಟದ ಈ ಮಕ್ಕಳಿಗೆ ಯಾರಾದರೂ ಈ ಗೊಂಬೆ ಕೊಟ್ಬಿಟ್ರೆ ಹೇಗೆ ಆಟ ಆಡ್ತಿರ್ತಾರೆ, ಆ ಥರ ನಾನು, ಶಿವಾನಿ ಮತ್ತು ಹರಿಪ್ರಿಯ ನಾವೆಲ್ಲ ಗೌರಂಗಿ ಗೋಪಿ ಡಾಟ್ಸ್ ಇಡೋದು ಮತ್ತು ಅವಳಿಗೆ ಕಾಜಲ್ ಹಚ್ಚೋದು, ಐಲೈನರ್ ಹಚ್ಚೋದು, ನಾವೆಲ್ಲ ಒಂದೇ ಡ್ಯಾನ್ಸಲ್ಲಿ ಇರ್ತಿದ್ವಿ. ಯೂಶ್ವಲಿ ಗೌರ ಚಿಕ್ಕ ಮಗುವಾಗಿರೋದ್ರಿಂದ ಅವಳನ್ನ ಕೃಷ್ಣ ಮಾಡಿಬಿಡ್ತಾ ಇದ್ವಿ, ಅಥವಾ ಈ ಥರ ಯಾವುದಾದ್ರೂ ಒಂದು ರಾಧಾರಾಣಿ ಅಥವಾ ಒಂದು ಗೋಪಿ ಆ ಥರ ಮಾಡ್ತಿದ್ವಿ. ಸೊ ಆವಾಗ ಅವಳನ್ನ ಚಿಕ್ಕ ಮಗುವಾಗಿರ್ಬೇಕಾದ್ರೆ ಅವಳನ್ನ ಕುತ್ಕೊಂಡು ನಾವೆಲ್ಲ ಅವಳಿಗೆ ಡೆಕೋರೇಟ್ ಮಾಡೋದು, ಅವಳಿಗೆ ಗೋಪಿ ಡಾಟ್ಸ್ ಇಡೋದು, ಒಂದು ಗೊಂಬೆ ಜೊತೆ ಹೇಗೆ ಆಟ ಆಡ್ತಾ ಇರ್ತಾರೋ ಹಾಗೆ ನಾವೆಲ್ಲ ಗೌರಂಗಿ ಜೊತೆ ಆಟ ಆಡ್ತಿದ್ವಿ. ಸೊ ಅದು ನನಗೆ ತುಂಬ ಅಂದರೆ ತುಂಬ ನೆನಪಿದೆ. ಮತ್ತು ಗೌರಂಗಿ ಬಂದು ಹಾಗೆ ಬೆಳೀತಾ ಬೆಳೀತಾ ಒಂದು ಚಿಕ್ಕ ಮಗುವಿಂದ ಶಿ ಬಿಕೇಮ್ ಅ ವೆರಿ ಮೆಚ್ಯೂರ್ಡ್ ಗರ್ಲ್. ಹೇಗೆ ಅಂತಂದರೆ ಕೀರ್ತನ್ನ ಇನ್ನೂ ಸೀರಿಯಸ್ ಆಗಿ ತೊಗೊಂಡ್ಲು, ಮತ್ತು ಹಾರ್ಮೋನಿಯಂ ಕಲ್ತ್ಕೊಂಡ್ಲು, ಹಾರ್ಮೋನಿಯಂ ಪ್ಲೇ ಮಾಡೋದನ್ನ ಕಲ್ತ್ಕೊಂಡ್ಲು. ಹಾಗೆ ಅವಳು ಕೀರ್ತನ ಅಂದರೆ ಎಷ್ಟು ಇಷ್ಟ ಅಂತಂದರೆ ನಮ್ಮನ್ನೆಲ್ಲ ಮೀಟ್ ಮಾಡಬೇಕು ಅಂತಂದರೆ ಮೇಲ್ಕೋಟೆಗೆ ಹೋಗಿದ್ದವಳು, ಹೈಯರ್ ಸ್ಟಡೀಸ್ ಸಂಸ್ಕೃತ್ ಓದೋದಕ್ಕೆ ಮೇಲ್ಕೋಟೆಗೆ ಹೋದ್ಲು. ತುಂಬ ಆ್ಯಂಬಿಷಿಯಸ್. ಅಂದರೆ ಇವಾಗ ನಾರ್ಮಲಿ ಆ್ಯಂಬಿಷಿಯಸ್ ಅಂತಂದರೆ ಏನು ಅನ್ಕೋತೀವಿ, ಓಕೆ ಏನೋ ಒಂದು ಡಾಕ್ಟರು, ಇಂಜಿನಿಯರು, ಸೈಂಟಿಸ್ಟು ಆಗೋದಕ್ಕೆ ಆ್ಯಂಬಿಷಿಯಸ್ ಆಗಿದ್ದಾರೆ ಅಂತ. ಬಟ್ ಗೌರಂಗಿ ಅವಳಿಗಿದ್ದ ಸ್ಕಿಲ್ಸ್ ಕೂಡ ಅವಳು ಕೃಷ್ಣ ಪ್ರಜ್ಞೆನಲ್ಲೇ ಉಪಯೋಗಿಸ್ಕೋಬೇಕು ಅನ್ನೋಂಥರ ಒಂದು ಆ್ಯಂಬಿಷಿಯಸ್ ಆಗಿದ್ಲು. ಅವಳು ಬುಕ್ಸ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋ ಅಷ್ಟು, ಅಂದರೆ ಅವಳು ಅಷ್ಟು ಕೇಪಬಿಲಿಟಿ ಇತ್ತು. ಅವಳು ಇಂಗ್ಲೀಷ್ ಬುಕ್ಸ್ನ ನಾನು ಸಂಸ್ಕೃತ್ನಲ್ಲಿ ಸಂಸ್ಕೃತ್ ಎಂತ ಕಲಿಬೇಕು ಅಂತ ಅವಳು ಇಷ್ಟಪಡ್ತಿದ್ಲು ಅಂತಂದರೆ ಬುಕ್ಸ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೋಸ್ಕರ ಅವಳು ಸಂಸ್ಕೃತ್ ಕಲಿಬೇಕು ಅಂತ ಅನ್ಕೋತಾ ಇದ್ಲು. ಅದಕ್ಕೋಸ್ಕರ ಮೇಲ್ಕೋಟೆಗೆ ಹೋದ್ಲು. ಸೊ ಅದೇ ಥರ ವಿಜಯೇಶ್ವರಿ ಮಾತಾಜಿ, ರತಿ ಮಾತಾಜಿ, ಸೇವಿಕಾ ಮಾತಾಜಿ, ಲೋಕಬಂಧು ಅಣ್ಣ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇಡೀ ಫ್ಯಾಮಿಲಿನೇ ಮೇಲ್ಕೋಟೆಗೆ ಮೂವ್ ಆಯಿತು. ಜಸ್ಟ್ ಬಿಕಾಸ್ ಗೌರಂಗಿ ಹೈಯರ್ ಸ್ಟಡೀಸ್, ಅವಳು ಸಂಸ್ಕೃತ್ ಕಲಿತು ಅವಳು ಪ್ರಚಾರ ಮಾಡಬೇಕು ಅಂತ. ಅವಳು ಪ್ರಚಾರ ಮಾಡೋದ್ರಲ್ಲಿ ಹೇಗೆ ಅಂತಂದರೆ, ಇವಾಗ ಹಲವಾರು ಭಕ್ತರನ್ನ ಕೇಳಿದ್ವಿ, ಅವಳು ಸಣ್ಣ ಮಗು ಇದ್ದಾಗ್ಲಿಂದನೇ ಅವಳು ಪ್ರಚಾರದಲ್ಲಿ ಅಷ್ಟು ಎತ್ತಿದ ಕೈಯಾಗಿದ್ಲು. ಅವಳಿಂದ ಎಷ್ಟೋ ಡಿವೋಟೀಸಿಗೆ ಬಂದು ಅವರೆಲ್ಲ ತುಂಬ ಗ್ರೇಟ್ ಭಕ್ತರಾಗಿದ್ದಾರೆ, ಅವರೆಲ್ಲ ಕ್ಲಾಸ್ ಕೊಡ್ತಿದ್ದಾರೆ, ಅವರೆಲ್ಲ ಗುರುಮಹಾರಾಜರ ಒಂದು ಶಿಷ್ಯರಾಗಿದ್ದಾರೆ, ಮತ್ತು ಪ್ರಭುಪಾದರ ಈ ಒಂದು ಮೂಮೆಂಟಲ್ಲಿ ಅವರು ತುಂಬ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಆ ಥರ ಆಗ್ಲಿಂದನೇ ಮಗುವಾಗಿದ್ದಾಗಿಂದನೇ ಪ್ರೀಚ್ ಮಾಡ್ತಿದ್ಲು. ಈಗ ಶಿ ವಾಸ್ ಇದು ಬುಕ್ಸ್ನ ಟ್ರಾನ್ಸ್ಲೇಟ್ ಮಾಡಬೇಕು, ಮತ್ತು ಕೀರ್ತನಲ್ಲಿ ಅಂದರೆ ಅವಳು ಪ್ರಚಾರ ಬಂದು ಕೀರ್ತನೆ ಮಾಡಿ, ಸಂಕೀರ್ತನೆ ಮಾಡಿ ಹಲವಾರು ಭಕ್ತರಿಗೆ ಅವಳು ಮಾದರಿಯಾಗಿದ್ಲು ಅಂತ ಹೇಳಬಹುದು. ಹಾಗೆ ಮೇಲ್ಕೋಟೆಗೆ ಹೋದ್ಮೇಲೆ ಯಾರೆಲ್ಲ ಮೇಲ್ಕೋಟೆಗೆ ಹೋಗ್ತಾರೋ ಅವರಿಗೆಲ್ಲ ಅವಳು ಒಂದು ಮಾರ್ಗದರ್ಶಿಯಾಗಿ, ಒಂದು ಗೈಡಾಗಿ ಮೇಲ್ಕೋಟೆ ದೇವಸ್ಥಾನದ ಬಗ್ಗೆ, ಮತ್ತು ಚೆಲುವನಾರಾಯಣನ ಬಗ್ಗೆ, ಹಾಗೆ ನರಸಿಂಹದೇವರ ಬಗ್ಗೆ, ಎಲ್ಲರ ಬಗ್ಗೆ ಅಷ್ಟು ಕ್ಲಿಯರಾಗಿ ಹೇಳ್ತಿದ್ಲು. ಒಂದು ಗೈಡ್ ಹೇಗೆ ಹೇಳ್ತಾರೋ ಅದಕ್ಕಿಂತ ತುಂಬ ಚೆನ್ನಾಗಿ ಹೇಳ್ತಿದ್ಲು. ಮತ್ತು ರತಿ ಮಾತಾಜಿ ಬಂದು ಗೌರಂಗಿನ ಬಂದು ಆಗಾಗ ಯಾತ್ರೆಗಳು ಕರ್ಕೊಂಡು ಹೋಗ್ತಿದ್ರು. ಆ ಯಾತ್ರೆಗಳಲ್ಲೂ ಗೌರಂಗಿನೇ ಪ್ರವಚನ ಕೊಡ್ತಿದ್ಲು. ಆ ಜಾಗದ ಬಗ್ಗೆ, ಆ ಪ್ಲೇಸ್ ಬಗ್ಗೆ ಪ್ರತಿಯೊಂದು ಗೌರಂಗಿ ಹೇಳ್ತಿದ್ಲು. ಸೊ ಅಷ್ಟು ತುಂಬ ಬ್ರಿಲಿಯಂಟ್ ಹುಡುಗಿ, ತುಂಬ ಅಂದರೆ ತುಂಬ ಬ್ರಿಲಿಯಂಟ್ ಹುಡುಗಿ, ತುಂಬ ಪೊಟೆನ್ಷಿಯಲ್ ಇದ್ದಂಥ ಮಗು ಗೌರಂಗಿ. ಕೀರ್ತನ್ ಆಗಿರಬಹುದು, ಕ್ಲಾಸ್ ಆಗಿರಬಹುದು, ಮತ್ತು ಹಾರ್ಮೋನಿಯಂ ಆಗಿರಬಹುದು, ಹೀಗೆ ಹಲವಾರು ಸಕಲ ಕಲಾವಲ್ಲಭೆ ಅಂತ ಹೇಳ್ತಾರಲ್ಲ ಆ ಥರ ಹೇಳ್ಬೋದು ಅವಳನ್ನ. ಮತ್ತು ಒಂದು ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ಅವಳೊಂದು ತಂಗಿ, ಅಂದರೆ ನನಗೆ ತಂಗಿ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ನನಗೆ ನಮ್ಮ ಗೌರಂಗಿ, ಶಿವಾನಿ ಇವರೆಲ್ಲ ತಂಗಿಗಳು. ಆದರೆ ಗೌರಂಗಿ ಬಂದು ಒಂಥರ ಚಿಕ್ಕ ಪುಟಾಣಿ ಮಗು. ಅದನ್ನ ಪುಟಾಣಿ ಮಗುವನ್ನು ನೋಡ್ಕೊಂಬಂದಿರೋದ್ರಿಂದ ಅವಳ ಮೇಲೆ ನನಗೆ ಸಿಕ್ಕಾಪಟ್ಟೆ ಅಂದರೆ ತುಂಬ ಪ್ರೀತಿ.
ಅವಳು ಇವಾಗ ನಮ್ಮ ಜೊತೆ ಇಲ್ಲ ಅನ್ನೋದು ನನ್ನ ಕೈಲಿ ನಿಜವಾಗ್ಲೂ ಅದನ್ನು ತಗೊಳ್ಳೋಕ್ಕೂ ಆಗ್ತಾ ಇಲ್ಲ. ಅದರಿಂದ ಹೊರಗಡೆ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಮತ್ತೆ ಅದೇ ಮೂಡ್ಗೆ ಹೋಗ್ತೇನೆ. ಅದಕ್ಕೆ ನನ್ನ ಕೈಲಿ ನೆನ್ನೆಲ್ಲ ಮಾತಾಡೋಕ್ಕಾಗಲಿಲ್ಲ. ಸರಿ ನಾಳೆ ಮಾತಾಡೋಣ, ಏನು ಮಾತಾಡಬೇಕು, ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ನನ್ನ ಕೈಲಿ ಮಾತಾಡೋಕ್ಕಾಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸೊ ನನಗೆ 100% ಗೊತ್ತಿದೆ ದಟ್ ಅವಳು ಹೇಗೆ ಪ್ರತಿಯೊಂದರಲ್ಲೂ ಮಾರ್ಗದರ್ಶಿಯಾಗಿದ್ಲು. ಅವಳ ಒಂದು ಕೊನೆಯ ಪಯಣದಲ್ಲೂ ಅವಳು ಒಂದು ಅಂದರೆ ಅವಳು ಹಲವಾರು ಡಿವೋಟಿಗಳು ಹೇಳಿದ್ರು, ಅವಳು ರಾಧಾಕೃಪಾ ಕಟಾಕ್ಷವನ್ನು ಕೇಳಿಸ್ಕೊಂಡು ಹೋಗಿದ್ದಾಳೆ. ಶಿವಾನಿ ಹತ್ರ ನಾನು ಅವತ್ತು ಮಾತಾಡ್ತಿದ್ದಾಗ ಅವಳು ಹೇಳಿದ್ಲು, ಅವಳು ರಾಧಾಕೃಪಾ ಕಟಾಕ್ಷ ಕೇಳಿಸ್ಕೊಂಡು ಹೋಗಿದ್ದಾಳೆ, ರಾಧಾರಾಣಿ ಸ್ವತಃ ಅವಳು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ. ಸೊ ಅದನ್ನು ನಾನು ಖಂಡಿತವಾಗ್ಲೂ ನಂಬ್ತೀನಿ. ರಾಧಾರಾಣಿಗೆ ಸ್ವತಃ ನಮ್ಮ ಗೌರಂಗಿ ಕೈ ಹಿಡ್ಕೊಂಡು ಅವರ ಸೇವೆ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಸೊ ಹರೇ ಕೃಷ್ಣ, ದಂಡವಾದ ಪ್ರಣಾಮಗಳು. ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಮಾತಾಜಿ? ಪ್ರಭುಜಿ. ಕೃಷ್ಣ. ಹರೇ ಕೃಷ್ಣ ಮಗ, ಕ್ಲಾಸ್ ಮುಗ್ದೋಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ರಸವತಿ ಮಾತಾಜಿಯವರೇ ಹೇಳಿ ಮಾತಾಜಿ, ಕ್ಲಾಸ್ ಇನ್ನು ನಡೀತಿದೆ. ಮಾತಾಡಿ ಮಾತಾಜಿ. ಮತ್ತೆ ಭಕ್ತಿ ವೇದಾಂತ ಸ್ವಾಮಿ ನಮಸ್ತೆ. ಸರಸ್ವತಿ ಜಯ ಶ್ರೀ ಕೃಷ್ಣ ಚೈತನ್ಯ ಸೇವಾ ಕಡಿ ಗೌರವ ಭಕ್ತರಿಂದ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಸೇವಾ ಕಡಿ ಗೌರವ ಭಕ್ತ ನಿತ್ಯಾನಂದ ಶ್ರೀ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ರಾಮ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಗೌರಾಂಗಿ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ನಿನ್ನೆ ಹೇಳಕ್ ನನ್ನ ಕೈಯಲ್ಲಿ ಆಗಿಲ್ಲ. ತುಂಬಾ ದುಃಖ ಆಯ್ತು. ಅಂದ್ರೆ ಆ ಮಗು, ನಾವು ಒಂದ್ಸತಿ ಮೇಲ್ಕೋಟೆಗೆ ಹೋಗಿದ್ದಾಗ ನನ್ಗೆ ಬಂದು ಓಡ್ ಬಂದು ನಾನು ಹತ್ಕೊಂಡ್ ಬಿಡೋಳ್ತು. ಅವಳಿಗೆ ಅದೇನೋ ಗೊತ್ತಿಲ್ಲ, ನನಗೂ ಅವಳಿಗೆ ಕಂಡ್ರೆ ಎಲ್ಲನ ಸಿಕ್ಲಿ, ದೇವಸ್ಥಾನಕ್ಕೆ ಬಂದಿದ್ರು ಅಷ್ಟೇ, ಇಲ್ಲಿಗೆ ಹೊರಮಾಗ ಬಂದ್ರು ಅಷ್ಟೇ, ಅಲ್ಲಿಗೆ ಹೋದ್ರು ಅಷ್ಟೇ, ಓಡ್ ಬಂದು ಅಜ್ಜಿನ ಹೆಂಗ್ ಅಪ್ಕೊಳ್ತಾರೆ ಹಂಗೆ ಮಗು ಮಗಳ ತರ ಇದ್ಲು. ಅಂದ್ರೆ ಆ ಮಗು ಹೋಗಿರೋದಕ್ಕೆ ತುಂಬಾ ದುಃಖ ಆಗ್ತದೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ, ಅದು ಹೋದ ಜನ್ಮದಲ್ಲಿ ಇನ್ನ ಪೂರ್ತಿ ಮಾಡಿಲ್ವೇನೋ, ಇಷ್ಟು ಗ್ಯಾಪ್ ಇಟ್ಕೊಂಡು ಬಂದಿತ್ತೇನೋ. ಅದಕ್ಕೆ ಇಷ್ಟು ಬೇಗ ಎಲ್ಲಾ ಮುಗಿಸ್ಕೊಂಡು ಎಲ್ಲಾರ ಹತ್ರನು ಆಶೀರ್ವಾದ ತಗೊಂಡು ಎಲ್ಲಾರ ಹತ್ರ ಇಷ್ಟು ಹೊಗಳ್ತಾರೆ ಅಂದ್ರೆ ಆ ಮಗುಗೆ ಎಷ್ಟು ಭಗವಂತನ ಆಶೀರ್ವಾದ ಆಗ್ತಿತ್ತು ಇರ್ಬೋದು ಅಂತ ಊಹೆ ಮಾಡ್ಬೋದು. ಅಂದ್ರೆ ನಾವು ಹೋಗ್ತಾ ಇದ್ವಿ ಮಾತಾಜಿ, ಎಲ್ಲಾರು ಅಡ್ಗೆಗಳು ಅದು ಇದು ಮಾಡ್ತಾ ಇರ್ಬೇಕಾದ್ರೆ ಧನುಷ್ಕೋಟೆ ನೋಡಿಲ್ಲ, ಅದು ನೋಡಿಲ್ಲ, ಇದು ನೋಡಿಲ್ಲ ಅಂತ, ಬನ್ನಿ ನೀವು ಕಲ್ದಿರ ನನ್ನ ಜೊತೆಗೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಧನುಷ್ಕೋಟೆ, ಆಮೇಲೆ ಆ ಕೃಷ್ಣ ದೇವಸ್ಥಾನ ಇದೆಲ್ಲ ಕರ್ಕೊಂಡು ಕಾರಲ್ಲಿ ತೋರ್ಸ್ಕೊಂಡ್ ಬಂದಿರ್ತೀವಿ. ಎಷ್ಟು ಚೆನ್ನಾಗಿ, ಎಷ್ಟು ಮುದ್ದಾಗಿ ನಮ್ ಜೊತೆಲಿ ಓಡಾಡ್ಕೊಂಡ್ ಬಂದು ಮಾಡಿದ್ಲು. ಕ್ಲಾಸ್ ಮಾಡಿದ್ಲು ನೋಡಿ ಅವ್ರ ತಾತಂದು ಹುಟ್ಟಿ ದಿವಸ ಮೇಲ್ಕೋಟೆ ಬಗ್ಗೆ. ಈಗ ಎಷ್ಟು ಚೆನ್ನಾಗಿ ನಾನು ಇನ್ನೊಂದ್ಸತಿ ಕೇಳೋಣ ಅನ್ಸ್ತು. ಅದೇ ಪುನಃ ನಾನು ಹೋಗಿ ಅದನ್ನ ಕೇಳಕ್ ನನ್ನ ಕೈಯಲ್ಲಿ ಆಗಿಲ್ಲ. ದೇವ್ರು ಇಷ್ಟು ಬೇಗ ಆ ಮಗುನ ಕರ್ಕೊಂಡ್ಬಿಟ್ರು. ತುಂಬಾ ಮನಸ್ಸಿಗೆ ನೋವಾಗ್ತದೆ. ಅವ್ರ ಮನೇಲಿರೋರ್ಗೆಲ್ಲಾರ್ಗು ಭಗವಂತ ಅವ್ರ ಆತ್ಮಕ್ಕೆ ತುಂಬಾ ಶಾಂತಿ ಕೊಡ್ಲಿ, ಅವ್ರಿಗೆ ಭಗವಂತ ಅದನ್ನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಆ ಮಗು ಇವಾಗ ಅಷ್ಟು ಪುಟ್ಟ ವಯಸ್ಸಲ್ಲಿ ಹೋಗಿದೆ ಅಂದ್ರೆ ಎಂತವ್ರಿಗೂ ತುಂಬಾ ನೋವಿರುತ್ತೆ. ಅದನ್ನ ಅವ್ರು ತಡ್ಕೊಳ್ಬೇಕು. ಆ ಮನೇಲಿ ಆ ಫ್ಯಾಮಿಲಿಲಿರೋ ಎಲ್ಲಾ ತಾಯಿ, ತಂದೆ, ಮಾವ, ಅಜ್ಜಿ, ಮೊದ್ಲಿಗೆ ನಮ್ಮ ಮಾತಾಜಿ ಅವತ್ತು ಕರೀತಾ ಇದ್ದೀನಿ, ಮಾತಾಜಿ ಜನ್ಮಾಷ್ಟಮಿಗೆ ಬರ್ಬೇಕು ನೀವು ಅಂತ. ಮಾತಾಜಿ ನನ್ನ ಹತ್ರ ತುಂಬಾ ನೋವು ತಿನ್ಕೊಂಡು ಹೇಳಿದ್ರು, ಇಲ್ಲಮ್ಮ ಗೌರಾಂಗಿಗೆ ரொம்ப உடம்பு சரியில்லைம்மா ஜொரமா ಅಂತ. மாதாஜி என்ன ஆச்சு மாதாஜி தெரியலம்மா, ஜொரமா அத்தை விட்டுட்டு நான் எப்படிமா வரட்டு? மாதாஜி நீங்க வராதீங்க மாதாஜி, நீங்க ಮೊದ್ಲು ಗೌರಾಂಗಿಯ ಪಾರಂಗ ಮಾತಾಜಿ ಅಂತ. ನೋಡಿದ್ರೆ ಇಷ್ಟು ಬೇಗ ಆ ಮಗುಗೆ
ಆಯ್ತು ಅಂತ ಹೇಳಿದೆ. ಮತ್ತೆ ತಡಿಯಕ್ಕಾಗಿಲ್ಲ. ನಾನು ಬರ್ಬೇಕು ಅಂತ ತುಂಬಾ ಆಸೆ ಮಾಡ್ಕೊಂಡಿದ್ದೆ. ಏನ್ ಮಾಡ್ಲಿ, ನನ್ನ ಪರಿಸ್ಥಿತಿನೂ ಚೆನ್ನಾಗಿಲ್ಲ, ನಾ ಬರಕ್ಕಾಗಿಲ್ಲ. ಎಲ್ಲಾರು ಬಂದಿದ್ರೆ ನನ್ ಬದಲಿಗೆ ನಾನ್ ನೋಡಿಲ್ದೆ ಅನ್ನೋ ತುಂಬಾ ನೋವಾಯ್ತು. ಆ ಮಗು ಹತ್ತುತ್ತೆ, ದೇವ್ರ ಶಾಂತಿ ಕೊಡ್ಲಿ, ಗುರು ಮಹಾರಾಜು ಅವ್ರಿಗೆ ಆಶೀರ್ವಾದ ಮಾಡ್ಲಿ, ಪ್ರಭುಪಾದು ಅವಳ ಜೊತೆಯಲ್ಲಿದ್ದು ಅವಳು ನಡ್ಸ್ಕೊಂಡು ವೈಕುಂಠಕ್ಕೆ ಹೋಗ್ಲಿ, ಅಷ್ಟೇ ನನ್ ಬೇಡದ್ದು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ದಂಡೋತ್ ನಮಸ್ತೆ. ಪ್ರಭು ನರಸಿಂಹ ಪ್ರಣತಿಯನ್ನು ಹಾಡ್ಸೋಣ ಪ್ರಭು ಈಗ. ಹಾ, ನರಸಿಂಹ ಪ್ರಣತಿ ಹಾಡಿ ಮಾತಾಜಿ. ನನ್ನ ಮಗಳೇ ಹಾಡ್ತಾರೆ. ಹರೇ ಕೃಷ್ಣ. ಈ ದಿನ ಹಲವಾರು ಭಕ್ತರು ಇವತ್ತು ಮಾತಾಜಿಯವ್ರ ಬಗ್ಗೆ ಹಂಚ್ಕೊಂಡಿದ್ದಾರೆ. ಇವೆಲ್ಲವೂ ನಮಗೊಂದು ಪಾಠ. ಮಾತಾಜಿಯವ್ರ ಬಗ್ಗೆ ಬಹಳಷ್ಟು ಜನಕ್ಕೆ ನಮ್ಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ ಅನ್ನೋ ಭಕ್ತರು ಕೂಡ ಇದೀವಿ ನಾವು. ನೋಡಿ, ಅಂತ ಭಕ್ತರು ಇವತ್ತು ಕೇಳ್ತಿರೋದ್ರ ಮುಖಾಂತರ ನೋಡಿ, ಒಬ್ಬ ಶುದ್ಧ ಭಕ್ತಳು ನೋಡಿ, ವಿಶೇಷ ಗುಣಗಳನ್ನ ಪಡ್ಕೊಂಡು ವಿಶೇಷ ಕುಟುಂಬದಲ್ಲಿ ಹುಟ್ಟಿ ನೋಡಿ, ವಿಶೇಷ ರೀತಿಯಲ್ಲಿ ಭಕ್ತಿಗಳ ಸೇವೆಗಳು ಮಾಡಿ ನೋಡಿ. ನಮ್ಮ ಸುರಪಾಲಕ ಪ್ರಭುಜರು ಹೇಳ್ತಿದ್ರು, ನನಗೆ ಭಗವದ್ಗೀತಾ ಪುಸ್ತಕ ಮೊದಲು ಕೊಟ್ಟಿದ್ದು ಅವರು ಅಂತೇಳಿ. ನೋಡಿ, ಈ ತರದ್ದು ಬಹಳಷ್ಟು ವಿಷಯಗಳಿದಾವೆ. ಈ ಕಾರ್ಯಕ್ರಮದ ಉದ್ದೇಶ ನೋಡಿ ಇದೇ ಅಂತ ಅನ್ಕೊಂಡಿದ್ದೀನಿ. ಈ ತರದ್ದು ಭಕ್ತರ ಭಾವಗಳಲ್ಲಿ ಏನೆಲ್ಲ ಅಡಗಿದೆಯೋ ನಮಗ್ ಗೊತ್ತಿಲ್ವೋ ನೋಡಿ, ಅದನ್ನೆಲ್ಲ ಒಂದು ಹಂಚ್ಕೊಳ್ಳೋಂತ ಒಂದು ವ್ಯವಸ್ಥೆ ಆಗಿ ನೋಡಿ, ಇದು ಒಂದು ಪ್ರಯತ್ನ. ಈ ಪ್ರಯತ್ನದಿಂದ ನಮ್ಮ ಯಶೋಧ ಪಾವನಿ ಮಾತಾಜಿಯವರಿಗೆ ಭಗವಂತನ ವಿಶೇಷ ಕೃಪೆ, ಶ್ರೀರಕ್ಷೆ ಅವ್ರಿಗಾಗಲೇ ತುಂಬಾ ಅರ್ಹರಿದ್ದಾರೆ. ಆದ್ರೆ ಇದು ನಮ್ಮ ವಿನಮ್ರ ಪ್ರಯತ್ನ ಮತ್ತೆ ನಮ್ಮ ಪ್ರಾರ್ಥನೆ. ಈಗಾಗಲೇ ಅವರು ಅರ್ಹರಿದ್ದಾರೆ. ವಿಶೇಷವಾಗಿ ಲೋಕಬಂಧು ಪ್ರಭುಜಿ ಅವರು ಬಲರಾಮ್ ಪೂರ್ಣಿಮಾ ದಿನ ಅವ್ರಿಗೆ ಬಂದಂತ ಕನಸು ಬಹಳ ವಿಶೇಷ ಅನ್ನಿಸ್ತು ನನಗೆ. ಇದರಲ್ಲೆಲ್ಲ ಒಂದು ಯೋಜನೆ ಇದೆ ಭಗವಂತಂದು ಅಂತೇಳಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ದೆ ನಾನು. ನೋಡಿ, ಅದೇ ತರ ನೋಡಿ, ಮಳೆ ಬರ್ತಿದ್ದದ್ದು ನೋಡಿ, ಮಳೆರಾಯನು ಕೂಡ ಅನುಕೂಲ ಮಾಡಿಕೊಡ್ತಾನೆ ಕೊನೆ ಸಂಸ್ಕಾರ ಮಾಡೋದಕ್ಕೆ ಅಂತಂದ್ರೆ. ಇವೆಲ್ಲನೂ ನೋಡ್ತಾ ಕೇಳ್ತಾ ನೋಡಿ, ನಮ್ಮ ನಂಬಿಕೆ, ಶ್ರದ್ಧೆ, ವಿಶ್ವಾಸಗಳು ಕೂಡ ಜಾಸ್ತಿ ಮಾಡ್ಕೊಳ್ಳುವಂತ ಒಂದು ವಿನಮ್ರ ಪ್ರಯತ್ನ. ನಾವು ಸತತವಾಗಿ ಯಶೋಧ ಪಾವನಿ ಮಾತಾಜಿಯವರ ಕುಟುಂಬ ಜೊತೆಗೆ ನಮ್ಮ ಸೇವಿಕಾ ಮಾತಾಜಿಯವರು, ವಿಜಯೇಶ್ವರಿ ಮಾತಾಜಿ, ನಮ್ಮ ರತಿ ಮಾತಾಜಿಯವರು, ವೃಂದಾವನ್ ಶ್ಯಾಮ್ ಪ್ರಭು, ಮತ್ತೆ ಯಶೋಧ ಮಾತಾಜಿಯವರ ತಂದೆ ನೋಡಿ, ನಾನು ಯಾರು ಜ್ಞಾಪಿಸ್ಕೊಳ್ತಾನೆ ಇಲ್ಲ. ನಾನು ವೈಯಕ್ತಿಕವಾಗಿ ಹತ್ತಿರದಿಂದ ನೋಡಿದ್ದೆ. ತಂದೆಗೆ ತುಂಬಾ ಪ್ರೀತಿ ಮಗಳ ಮೇಲೆ. ನಾನು ಅವತ್ತು ನೋಡಿ, ಹಂಗೆ ಲೋಕಬಂಧು ಪ್ರಭುಜಿಯವರು, ಅವರು ಇಡೀ ಕುಟುಂಬ ನೋಡಿ, ಇವ್ರಿಗೆಲ್ಲಾನು ಭಗವಂತ ನೋವು ವಿರಹ ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಈಗ ವಿಪ್ರಲಂಬ ಭಾವ ಅನ್ನುವಂಥದ್ದು ಹೇಳೋದು ತುಂಬಾ ಸುಲಭ, ಆದ್ರೆ ಅನುಭವಿಸೋದು ಕಷ್ಟನೇ. ಇದು ಒಂದು ಅನುಭವ. ಭಗವಂತ ಗುರು ಕೃಷ್ಣ ನಮ್ಗೆ ಈ ತರದೆಲ್ಲ ಅನುಭವ ಆಗಲಿ ಜೀವನದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಅಂತ ಹೇಳಿ ಕೆಲವು ಇತರ ಶಿಕ್ಷಾ ಗುರುಗಳನ್ನು ಕಳಿಸ್ಕೊಡ್ತಾನೆ ಅಂತ ಹೇಳಿ ಹಿರಿಯ ಗುರುಗಳು ನೋಡಿ ನಮ್ಮ ಭಕ್ತರು ಹೇಳ್ತಿದ್ರು. ಈಗ ಮಾತಾಜಿಯವರಿಗೆ ವಿಶೇಷ ನೋಡಿ, ಈ ಸಂದರ್ಭದಲ್ಲಿ ನನ್ನ ಮಕ್ಕಳು ನರಸಿಂಹ ಪ್ರಣತಿ ಹೇಳೋದ್ರ ಮುಖಾಂತರ ನೋಡಿ. ನಮಸ್ತೆ ನರಸಿಂಹಾಯ ಪ್ರಳಯ ರಾಗದಾಯಿನಿ ಹಿರಣ್ಯಾಕಾಶಪೂರ್ವಕ್ಷಃ ಶಿಲಟಂಕ ನಕಾರಾಯೇ ಹಿತೋ ನರಸಿಂಹ ಭರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹೇ ನರಸಿಂಹ ಜಯೇ ನರಸಿಂಹ ನರಸಿಂಹಮದಿಂ ಶರಣಂ ಪ್ರಪತೆ ತವ ಕಮಲವರೇ ನಕಾಂ ಅದ್ಭುತ ಶೃಂಗ ದಲಿತ ಹಿರಣ್ಯಕಶ್ಯಪ
तनु भृङ्गा केशव रीता नरहरि रूप जय जगदीश हरे जय जगदीश हरे जय लक्ष्मी नरसिंह अनंत देव जय लक्ष्मी नरसिंह जय अनंत देव जय प्रहलाद महाराज जय प्रहलाद महाराज जय प्रहलाद महाराज जय प्रहलाद महाराज जय प्रभु पदा जय प्रभु पदा जय पदा जय प्रभु पदा जय गुरुदेवा गुरुदेवा जय गुरुदेवा जय गुरुदेवा जय गौरा हरि बोल 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 पूरा प्रेम निताई गौर प्रेमानंदे हरि हरि बोल निताई गौर प्रेमानंदे हरि हरि बोल यशोदा पावनी माता जी की जय यशोदा पार्वती माता जी की जय ಈಗ सायं समयं बोलो संध्यारी पाराधनलो वसनु तल्ली वरलक्ष्मी वसनु तल्ली वरलक्ष्मी आननु ಗೆಜ್ಜೆನು ಕಟ್ಟಿ ಮೆರಲೋ ಹಾರಂ వేసింది పిలచిన వెంటనే పలికింది పిలిచిన వెంటనే పలికింది అజానదంతా ఇచ్చింది సాయంకాల సమయంలో సంధ్యారి పారాధనలో వసును తల్లి వరలక్ష్మి ఆనను గెజ్జెను కట్టింది మెడలో హారం వేసింది పిలిచిన వెంటనే పలికింది అజ్ఞానదంతా ఇచ్చింది సాయంకాల సమయంలో హరే కృష్ణ 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 హరే 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 రామ 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 హరే హరే కృష్ణ 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 హరే హరే రామ 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 ಹರೇ ಹರೇ ಕೈ ಮುಗಿ ಹರೇ ಕೃಷ್ಣ ಹೇಳು ಹರೇ ಕೃಷ್ಣ ಹರಿ ಬೋಲ್ ನೀನ್ ಅಷ್ಟಲಕ್ಷ್ಮಿಯಾಗಿ ನೀನ್ ಇರೋದು ಅವಾಗ ಇನ್ನ ಅಷ್ಟಲಕ್ಷ್ಮಿ ಬೇಕಾ ಹರೇ ಕೃಷ್ಣ ಇನ್ನ ಅಷ್ಟಲಕ್ಷ್ಮಿ ಬೇಕಾ ನಿನಗೆ ಬೇಡ ಬೇಡ ನೀನೇ ನಮ್ಗೆಲ್ಲಾನು ಅಷ್ಟಲಕ್ಷ್ಮಿ ಹರೇ ಕೃಷ್ಣ ಖುಷಿ ಆಯ್ತು హరి హరి బోల్ చాలా బాగా పాడినావు 2 పాటలు నరసింహ ఆర్తి ఇంకా లక్ష్మీదేవి ఆర్తి ಹರೇ ಕೃಷ್ಣ ಇಲ್ಲಿಗೆ ಮಲಗುವ ಮುನ್ನ ಮಾಧವ ನೆನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಪಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ದಂಡವತ್ ಪ್ರಣಾಮಗಳು ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮಗಳು